ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಸ್ತ್ರೀ ಕುಲೋದ್ಧಾರಕ ವೈಚಾರಿಕತೆಯ ಚಿಂತಕ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ವೈರಾಗ್ಯದ ತವನಿಧಿಯೇ ಆಗಿರುವಂತಹ ನೀಲತಾವರೆ ಅಕ್ಕನನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಇದೀಗ ಎಲ್ಲ ಲಿಂಗಾಯತ ಸಮಾಜ, ಎಲ್ಲ ಸಂಘಟಿತರು, ಎಲ್ಲ ದಾಸೋಹಿಗಳು, ಕಾರ್ಯಕರ್ತರು, ಸೇವಾನಿರತರು ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ತೆರನಾಗಿ ತಾಯಂದಿರಿಗೂ ಮಕ್ಕಳಿಗೂ ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣೋ ಶರಣಾರ್ಥಿ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಗಂಗೆ ಯಮುನೆಗಳ ಸಂಗಮದೊಳನಿಂದು, ಗಂಗೆ ಯಮುನೆಗಳ ಸಂಗಮದೊಳನಿಂದು ಶೃಂಗಾಟದು ಪರಿಯಾರಂಗ ಮಂಟಪದೋಳ್ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ವಿರತಿ ಗಂಧವನೆ ತಿಳಿ ಕರ್ಣೇಂದ್ರಿಯಗಳೆಂಬ ಮಿನುಗು ಅಕ್ಷತೆಯನಿಟ್ಟು ಅರಿವೆಂಬ ನಿರ್ಮಾಣ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಹರ್ಷವೆಂಬುವ ದೋಪವ ಸಮರ್ಪಿಸಿ, ಹರ್ಷವೆಂಬುವ ದೋಪವ ಸಮರ್ಪಿಸಿ ವರದಿಂದು ರುಚಿ ದೀಪವ, ವರದಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನ್ನೇ ಮಾಡಿ, ನಿರದೆತ್ತಿ ಪರಿಪೂರ್ಣ ನೈವೇದ್ಯವನ್ನೇ ಮಾಡಿ ನೆರೆಗಾತ್ರಿ ಗುಣವೆಂಬ ವರತಾಂಬುಲವ ಕೊಟ್ಟು, ನೆರೆಗಾತ್ರಿ ಗುಣವೆಂಬ ವರತಾಂಬುಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ, ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ. ಒಳಹೊರಗೆರಡೆಂಬುದರಿವಾನಿ ಮೀರಿ, ಒಳಹೊರಗೆರಡೆಂಬುದರಿವಾನಿ ಮೀರಿ ಗುರುಸಿದ್ದನಂದ್ರಿಯೊಳ್ಬೆರದೇಕಮಯವಾಗಿ, ಗುರುಸಿದ್ದನಂದ್ರಿಯೊಳ್ಬೆರದೇಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ತಮ್ಮೆಲ್ಲರಿಗೂ ಕೂಡ ಅಕ್ಕನ ಪಥಕ್ಕೆ ಮತ್ತೊಮ್ಮೆ ಭಕ್ತಿಯ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ, ಅಕ್ಕ ಪ್ರತಿನಿತ್ಯವೂ ಕೂಡ ಗುರು ಕೊಟ್ಟಂತ ಲಿಂಗವನ್ನು ಏಕನಿಷ್ಠೆಯಿಂದ ಪ್ರತಿನಿತ್ಯವೂ ಕೂಡ ಲಿಂಗಾರ್ಚನೆಯನ್ನು ಮಾಡಿ ತನ್ನ ಬದುಕಿನ ಜೀವನದ ಒಂದು ಭಾಗವೇ ಎನ್ನುವಂತೆ ಲಿಂಗಾಂಗ ಸಾಮರಸ್ಯವನ್ನು ಹೊಂದೋದಕ್ಕೋಸ್ಕರವಾಗಿ ಆಧ್ಯಾತ್ಮಿಕವಾಗಿರುವಂಥ ಹಂಬಲವನ್ನು ಹಚ್ಚಿಕೊಂಡಂಥ ಅಕ್ಕ ಪ್ರತಿನಿತ್ಯವೂ ಕೂಡ ಗುರುಕುಲಾಶ್ರಮಕ್ಕೆ ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಕ್ಕ ಒಬ್ಬರೇ ಬರೋದಿಲ್ಲ ಅನ್ನೋದು, ತನ್ನ ಸ್ನೇಹಿತರು ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಬಂದು ತನ್ನ ಶಿಕ್ಷಣದ ಜೊತೆಗೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ಇದನ್ನು ಅವರ ತಂದೆ ತಾಯಿಗಳಿಗೆ ಅವರ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮಗಳನ್ನ ಕಳಿಸ್ಕೊಡಿ, ಅವ್ರಿಗೂ ಕೂಡ ಶಿಕ್ಷಣ ಬೇಕು, ಬದುಕಿನ ಮೌಲ್ಯವನ್ನು ಕಟ್ಕೊಳ್ಳೋದಕ್ಕೆ, ಮುಂದೆ ಆಕೆಯ ಬದುಕು ಜೀವನ ಹೇಗಿರ್ತದೋ ಏನೋ ಗೊತ್ತಿಲ್ಲ, ಆದರೆ ಆಕೆ ಭೌತಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರುವಂಥ ಸದೃಢಳಾದರೆ ಮುಂದೆ ಸಮಾಜದಲ್ಲಿ ಎಂಥದೇ ಸಂದರ್ಭ ಬಂದರೂ ಕೂಡ ಧೈರ್ಯವಾಗಿ ಎದುರಿಸೋ ಶಕ್ತಿ ಬರ್ತದೆ ಅನ್ನುವಂಥದ್ದನ್ನ ಅಕ್ಕ ಹೇಳಿ ಎಲ್ಲರ ಮನೆ ಮನೆಗೆ ಹೋಗಿ ಅವರ ಸ್ನೇಹಿತರನ್ನ, ಗೆಳತಿಯರನ್ನ ಎಲ್ಲ ಕರ್ಕೊಂಡು ಬಂದು ಆ ಗುರುಕುಲಾಶ್ರಮದಲ್ಲಿ ಬಂದು ಗುರುಸೇವೆಯನ್ನು ಮಾಡ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಇಡೀ ಆವರಣವನ್ನ, ಮಠದ ಆವರಣವನ್ನ, ಗುರುಕುಲಾಶ್ರಮದ ಆವರಣವನ್ನೆಲ್ಲವನ್ನ ಸ್ವಚ್ಛವನ್ನ ಮಾಡಿ ಭೌತಿಕವಾಗಿ ಎಲ್ಲ ಅಲಂಕಾರವನ್ನ ಮಾಡಿ ತಾವು ವಿದ್ಯೆ ಕಲಿಯುವಂಥದ್ದಕ್ಕೆ ಏನು ಎಲ್ಲ ಪರಿಕರಗಳು ಬೇಕೋ ಅದೆಲ್ಲವನ್ನು ಕೂಡ ತಯಾರಿ ಮಾಡಿಕೊಂಡು ಗುರುವಿನ ಬಳಿಗೆ ಹೋಗಿ
ನಮಸ್ಕಾರವನ್ನ ಮಾಡಿ ಗುರುಗಳಿಗೆ ಪಾಠ ಪ್ರವಚನಕ್ಕೆ ಬನ್ನಿ ಅಂತೇಳಿ ಗುರುಗಳನ್ನ ಆಹ್ವಾನವನ್ನ ಮಾಡ್ತಾರೆ. ಗುರುಗಳು ಬರೀ ಲೌಕಿಕ ಪಾರಮಾರ್ಥಿಕ ಅಷ್ಟೇ ಅಲ್ಲ, ಭೌತಿಕವಾಗಿರುವಂತಹ ಪ್ರತಿಯೊಂದು ವಸ್ತುವಿನ ಮಹತ್ವವನ್ನ ಅಕ್ಕನಿಗೆ ಪ್ರತಿಯೊಂದು ನಿಟ್ಟಿನಲ್ಲೂ ಕೂಡ ಕೊಡ್ತಾ ಹೋಗ್ತಾರೆ. ಒಂದೊಂದ್ಸಲ ಚಿಕ್ಕ ಮಕ್ಕಳಿಗೆ ಹೇಳುವಂಥದ್ದನ್ನು ಕೂಡ ದೊಡ್ಡವ್ರಿಗೆ ಹೇಳಬೇಕಾಗ್ತದೆ, ದೊಡ್ಡವ್ರಿಗೆ ಹೇಳುವಂತಹ ವಿಚಾರ ಚಿಂತನೆಗಳನ್ನ ಮಕ್ಕಳಿಗೂ ಕೂಡ ಹೇಳಬೇಕಾಗ್ತದೆ. ಹಾಗೆ ಗುರುಗಳು ಈಕೆ ಚಿಕ್ಕೋಳು, ಈಕೆ ಇವರು ದೊಡ್ಡವರು ಅನ್ನೋ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಭೇದವನ್ನ ಮಾಡಲಾರದೆ ಪ್ರತಿಯೊಂದು ಕೂಡ ಅಕ್ಕನಿಗೆ ವಿದ್ಯೆಯನ್ನ ಶಿಕ್ಷಣವನ್ನ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಗುರುಗಳು ಆಕೆಗೆ ತನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನೆಲ್ಲವನ್ನು ಕೂಡ ದಾರಿ ಎರಿತಾರೆ. ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಲ್ಯಾಣದ ಅನುಭವ ಇರ್ಬೋದು, ಕಾಶ್ಮೀರದ ಅನುಭವ ಇರ್ಬೋದು, ಬೇರೆ ಬೇರೆ ಎಲ್ಲ ಶರಣರಟ್ಟಿಗೆ ಹೋಗಿ ತಾನು ಏನೇನು ಪಡ್ಕೊಂಡ್ಬಂದಿದ್ರೋ ಜ್ಞಾನವನ್ನ ಅನುಭವವನ್ನ ಅಕ್ಕನಿಗೆ ಸಮರ್ಪಣಾ ಭಾವದಿಂದ ಎಲ್ಲವನ್ನು ಕೂಡ ತಿಳಿಸ್ತಾರೆ ಎನ್ನುವಂಥದ್ದು. ಹಾಗೆ ಗುರುಗಳು ಒಂದ್ಸಲ ಕಲ್ಯಾಣಕ್ಕೆ ಹೋದಂತ ಸಂದರ್ಭದಲ್ಲಿ ಅನುಭವ ಗೋಷ್ಠಿಯಲ್ಲಿ ಒಂದು ಚಿಂತನೆ ನಡೀತದೆ ಎನ್ನುವಂಥದ್ದು. ಅದು ತುಂಬಾ ಪರಿಣಾಮ ಅನಿಸ್ತದೆ ಗುರುಗಳಿಗೆ. ಆ ವಿಚಾರ ಚಿಂತನೆಗಳನ್ನು ಕೂಡ ನಮ್ಮ ಗುರುಕುಲಾಶ್ರಮದ ಮಕ್ಕಳಿಗೆ ನಾನು ಏನು ತಿಳ್ಕೊಂಡಿದ್ದೀನೋ, ನಾನೇನು ಕಲ್ತಿದ್ದೀನೋ ಅದೆಲ್ಲವನ್ನು ಕೂಡ ಅಕ್ಕನಿಗೆ, ಆ ಗುರುಕುಲಾಶ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆ ವಿದ್ಯೆಯನ್ನ ಧಾರೆ ಎರಿಬೇಕು ಅಂತೇಳಿ ಒಂದು ವಚನವನ್ನ ತಗೊಂಡು ಗುರುಗಳು ಆಕೆಗೆ ಅರ್ಥ ಆಗೋ ರೀತಿಯಾಗಿ ಮನಮುಟ್ಟುವಂತೆ ಗುರು ಶಿಷ್ಯನ ಸಂಬಂಧ ಹೇಗಿರಬೇಕು ಅನ್ನುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರ ಚಿಂತನೆಗಳನ್ನ ನೀಡ್ತಾರೆ. ಯಾಕೆ ಅಷ್ಟೊಂದು ಅಕ್ಕನಿಗೆ ಜ್ಞಾನವನ್ನ ಅನುಭವವನ್ನ ತಿಂತಾರಪ್ಪ ಅಂತ ಅಂದ್ರೆ, ನಾವು ಸಹಜವಾಗಿ ಎಲ್ಲರೂ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ನಾವು ಒಬ್ಬರೇ ಹೋದ್ರೆ ಒಂಥರ, ನಮ್ಮ ಜೊತೆಗೆ ಇನ್ನೊಬ್ರಿದ್ರೆ ಇನ್ನೊಂಥರ, 4 ಜನ ಇನ್ನೊಂಥರ ಧೈರ್ಯ ಇರ್ತದೆ. ಹಾಗೆ ಅಕ್ಕನಿಗೆ ವ್ಯಕ್ತಿಯ ಧೈರ್ಯ ಅಲ್ಲ, ತತ್ವದ ಧೈರ್ಯ, ಆ ಶಿವಾನುಭವದ ಧೈರ್ಯ, ಆತ್ಮವಿಶ್ವಾಸದ ಧೈರ್ಯ, ಪರಮಾತ್ಮನೇ ನನ್ನೊಟ್ಟಿಗಿದ್ದಾನೆ ಎನ್ನುವಂತ ಆ ಧೈರ್ಯವನ್ನ, ಸ್ಫೂರ್ತಿಯನ್ನ ತುಂಬುವುದಕ್ಕೋಸ್ಕರವಾಗಿ ಅಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ವಿದ್ಯೆಯನ್ನ ಗುರುಗಳು ಧಾರೆ ಎರಿತಾರೆ ಅಂತ ಅಂದ್ರೆ, ಗುರುವಿನಲ್ಲಿ ಎಂಥ ಜ್ಞಾನ ಪಸರಿಸಿತ್ತು ಅನ್ನುವಂಥದ್ದು, ಜ್ಞಾನ ಅಡಗಿತ್ತು, ಉದುಗಿತ್ತು ಅನ್ನುವಂಥದ್ದನ್ನ ಅದನ್ನ ಪ್ರಕಟಗೊಳಿಸೋದಕ್ಕೋಸ್ಕರವಾಗಿ ಗುರುಗಳು ಅಕ್ಕನಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಚಿಂತನೆ ಮುಖಾಂತರವಾಗಿ ಅಕ್ಕ ಯಾರೇನು ಕೇಳಿದ್ರು ಕೂಡ ಪ್ರಶ್ನೆಯಾಗಿ ಉಳಿಬಾರ್ದು, ಪ್ರಶ್ನೆಗೊಂದು ಸರಿಯಾಗಿರುವಂತ ಉತ್ತರ ನಮ್ಮ ಅಕ್ಕ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಗುರುಗಳು ಎಲ್ಲ ವಿದ್ಯೆಯನ್ನು ಕೂಡ ತಿಳಿಸ್ತಾರೆ. ಹಾಗೆ ಆ ಗುರುಗಳು ಅನುಭವ ಮಂಟಪದಲ್ಲಿ ಪ್ರಸ್ತಾಪವಾಗಿರುವಂತಹ ಒಂದು ವಚನವನ್ನ ತೆಗೆದುಕೊಂಡು ಅಕ್ಕನಿಗೆ ಒಂದೊಂದೇ ವಚನಗಳನ್ನ ಹೇಳ್ತಾ ಅದಕ್ಕೆ ಉತ್ತರವನ್ನ ಕೊಡ್ತಾ ಅದನ್ನ ಬಿಡಿಸಿ ಹೇಳ್ತಾ ಅರ್ಥೈಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಹಾಗೆ ಅಂತ ವಚನ ಯಾವುದಪ್ಪ ಅಂದ್ರೆ, ಗುರುವಿನ ಪರಿ ವಿಪರೀತವಾಗಿತ್ತಯ್ಯ, ಭ್ರಮರ ಕೀಟ ನ್ಯಾಯದಂತಾಯಿತ್ತಯ್ಯ, ಗುರು ತನ್ನಂತೆ ನೆನೆವ ಬರದಲ್ಲಿ ಎನ್ನ ಗುರುವ ಮಾಡಿದನು, ಎನ್ನ ಶಿಷ್ಯನಾಗಿ ಶ್ರೀ ಗುರುವ ಪೂಜಿಸುವವರು ಹೇಳಾ ಗುರುವೇ ಅನ್ನುವಂಥದ್ದು. ಅಕ್ಕನಿಗೆ ಗುರುಗಳು ಉದಾಹರಣೆ ಕೊಡ್ತಾರೆ. ಗುರು ಶಿಷ್ಯನ ಪರಿ ವಿಪರೀತವಾಗಿತ್ತು ಅನ್ನುವಂಥದ್ದು ಹಾಗೆ ವಿಶೇಷವಾಗಿತ್ತು. ಹೇಗಿರ್ತದೆ ಅವ್ರು ಹೇಳ್ತಾರೆ, ಭ್ರಮರ ಕೀಟ ನ್ಯಾಯದಂತೆ ಅಂತ. ನಾವು ಉದಾಹರಣೆಗೆ ನಮ್ಮ ಕಡೆ ಕುಳ್ಳ ಕುಕ್ಕಾರಿ ಅಂತಾರೆ, ಅದನ್ನ ಭ್ರಮರ ಅನ್ನುವಂತ ಇನ್ನೊಂದು ಹೆಸರನ್ನ ಸೂಚಿಸ್ತಾರೆ. ಅದು ನೋಡಿ, ಬಚ್ಚಲ ಬೆಳೆಯಿರುವಂತ, ಬಹಳ ತೆಳುವಾಗಿರುವಂತ, ತುಂಬಾ ನೈಸಾಗಿರುವಂತ ಆ ಮಣ್ಣನ್ನ, ಸದಾ ತೇವಾಂಶವನ್ನೇ ಹೊಂದಿರುವಂತ ಮಣ್ಣನ್ನ, ಅದರಲ್ಲಿ ಯಾವುದೇ ಕಡ್ಡಿ ಕಸ ಏನೂ ಇರಲ್ಲ, ನಿಷ್ಕಲ್ಮಶವಾಗಿ ಅಂತಾರಲ್ಲ ಆ ರೀತಿಯಾಗಿರುವಂತ ತಿರುಳನ್ನ ತಂದು, ಅದು ನಾವು ಮನೆಗೆ ಯಾವ ರೀತಿಯಾಗಿ ಬೇಸನ್ನ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವೋ ಹಾಗೆ ಆ ಹುಳು ಆ ಕೀಡೆಯನ್ನ ಇಡೋದಕ್ಕೋಸ್ಕರವಾಗಿ ಒಂದು ಮನೆ ತಯಾರನ್ನ ಮಾಡ್ತದೆ. ಮೊದಲು ಆ ಮನೆಯನ್ನ ಕಟ್ಟಿ ಅರ್ಧ ಮಾಡಿ ಒಂದು ಮಾಡುವಂತ ಸಂದರ್ಭದಲ್ಲಿ ಆ ಕೀಡೆಯನ್ನ ನೀವು ನೋಡಿರ್ಬೋದು, ಅದ್ರ ಶಬ್ದನ ಅನ್ನುವಂತ ಶಬ್ದದಿಂದನೇ ಆ ಮಣ್ಣನ್ನ ತರೋದಕ್ಕೆ ಹೋಗ್ತದೆ. ಆ ಬರುವಾಗ ಅದೇ ಶಬ್ದದಲ್ಲಿ ಬಂದು ಆ ಮನೆಯನ್ನ ಕಟ್ಟುತ್ತದೆ. ಎಷ್ಟು ಸೊಗಸಾಗಿ ಕಟ್ಟುತ್ತದೆ ಅಂತ ಅಂದ್ರೆ, ಇನ್ನೇನು ಅರ್ಧ ಆಯ್ತು ಅನ್ನೋಷ್ಟರೊಳಗಾಗಿ ಒಂದು ಕೀಡೆಯನ್ನ ತರ್ತದೆ. ಆ ಕೀಡೆಯನ್ನ
ಎಂಥದ್ದು ಅದು ಕೀಡೆ ಅಂದ್ರೆ, ನೀವೆಲ್ಲ ಸಹಜವಾಗಿ ಅವರೆಕಾಯಿ ನೋಡಿದ್ದೀರಾ, ಅವರೆಕಾಯಲ್ಲಿ ಒಂದು ಹಸಿರು ಹುಳ ಇರ್ತದೆ ನೋಡ್ರಿ, ಅದೇ ರೀತಿಯಾಗಿರ್ತಕ್ಕಂಥ ಕೀಡೆಯನ್ನ, ಆ ಕೀಟವನ್ನ ತಂದು ಅದರೊಳಗೆ ಇಡ್ತದೆ. ಅದರೊಳಗೆ ಇಟ್ಟು ಅದು ಅದೇ ರೀತಿಯಾಗಿರುವಂತಹ ಮಂತ್ರೋಚ್ಚಾರಣೆಯನ್ನ ಮಾಡ್ತದೆ. ಆ ಶಬ್ದವನ್ನ ಕೇಳಿದ್ರೆ ನಾವು ಏಕದಾರಿಯಲ್ಲಿ ಓಂ ಅನ್ನುವಂತ ಶಬ್ದ ಹೇಗೆ ಬರ್ತದೋ ಅದೇ ರೀತಿಯಾಗಿರ್ತಕ್ಕಂಥ ಶಬ್ದವನ್ನ ಮಾಡ್ತದೆ ಅದು ಅನ್ನುವಂಥದ್ದು. ಅಂತ ಬಾಯಿಂದ ಉಸಿರಿರುವಂತ ಮಂತ್ರದಿಂದ ಅದು ಮಂತ್ರಮುಗ್ಧವಾಗುವಂತೆ, ನಾವೇನಾದ್ರು ಒಂದು ಹುಳ ಇಟ್ಬಿಟ್ರೆ ಅದು ಹರ್ಕೊಂಡು ಬರ್ತದಲ್ವಾ, ಎಲ್ಲರೂ ಒಂದ್ ಹತ್ರ ಇಟ್ಟರೆ ಜೀವಂತವಾಗಿರುವಂಥದ್ದು. ಆದ್ರೆ ಅದು ಬಿಡೋದೇ ಇಲ್ಲ, ಅದ್ರೊಳಗೆ ಇರ್ತದೆ ಅನ್ನುವಂಥದ್ದು. ನಮಗನಿಸ್ತದೆ ಆ ಹುಳ ನೋಡಿದ್ರೆ, ಓಹೋ ಇದು ಮಲ್ಕೊಂಡೈತೆ, ಇದಕ್ಕೆ ಎದ್ದು ಓಡಾಡಕ್ ಆಗಲ್ಲ, ಅದಕ್ಕೆ ಇದು ಅಲ್ಲೇ ಕೂತಿದೆ ಅಂತ ನಾವು ಭಾವಿಸ್ತೀವಿ. ಇಲ್ಲ, ಅದು ಆ ಭೃಂಗಿ ತಂದಂತ ಆ ಕೀಡೆ ಆ ಮಂತ್ರೋಚ್ಚಾರಣೆಯನ್ನ ಮಾಡಿ ಏನಿಟ್ಟಿದೆಯೋ ಅದಲ್ಲೇ ಸುಪ್ತವಾಗಿ ಗುಪ್ತವಾಗಿ ಕೂತ್ಕೊಳ್ತದೆ ಅನ್ನುವಂಥದ್ದು. ಹಾಗೆ ಗುರು ಆದಂಥವ್ರು ಆ ಭೃಂಗಿಯ ಹಾಗೆ ಶಿಷ್ಯನನ್ನುವಂತ ಕೀಡೆಯನ್ನ ತಂದು ಎಂತ ಮನೆಯನ್ನ ಕಟ್ತಾರೆ ಅಂದ್ರೆ, ಶಿವಾನುಭವ ಅನ್ನುವಂತ ಪಾಠಶಾಲೆಯನ್ನ ಕಟ್ಟಿ ಆ ಬಾಯಿಂದ ಬರುವಂತ ರಸ ಇದೆಯಲ್ಲ ಅದನ್ನ, ಈಗ ನಮ್ಗೆ ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಇಂಜೆಕ್ಷನ್ ಹಾಕಿಸ್ಕೊಳ್ತೀವಿ ಅಲ್ವಾ, ನಾವು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ. ಹಾಗೆ ಇಂಜೆಕ್ಷನ್ನಿನೋಪಾದಿಯಲ್ಲಿ ಆ ಕೀಡೆ ತನ್ನ ಬಾಯಿಂದ ಬರುವಂತ ಉಚ್ಚಾರಣೆಯ ಮಂತ್ರ ಹಾಗೆ ರಸವನ್ನ ಉಸಿರಿಸ್ತದೆ. ಹಾಗೆ ಅನುಗ್ರಹ ಅನ್ನುವಂಥದ್ದನ್ನ ಉಸಿರಿಸಿ 12 ಅಥವಾ 14 ದಿನಕ್ಕೆ ಆ ಕೀಡೆ ಅನ್ನುವಂಥದ್ದು, ಆ ಹುಳ ಭೃಂಗಿಯಾಗಿ ಪರಿವರ್ತನೆ ಆಗ್ತದೆ ಎನ್ನುವಂಥದ್ದು. ಆ ಕೀಡೆ ಆ ಮಂತ್ರೋಚ್ಚಾರಣೆಯ ಮುಖಾಂತರವಾಗಿ 12 ಅಥವಾ 14 ದಿನಕ್ಕೆ ಭೃಂಗಿಯಾಗಿ ಪರಿವರ್ತನೆ ಆಗ್ತದೆ ಎನ್ನುವಂಥದ್ದು. ಇಷ್ಟೆಲ್ಲ ಪರಿವರ್ತನೆಯ ಪ್ರಕ್ರಿಯೆಗೆ ಒಳಗಾಗಿರುವಂತ ಆ ಭೃಂಗಿಯನ್ನ ಉದಾಹರಣೆಯಾಗಿ ಕೊಟ್ಟು ಗುರುಗಳು ಹೇಳ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಭೃಂಗಿ, ಅದು ಕೀಡೆ ಭೃಂಗಿಯಾಗಿ ಹೊರಗೆ ಬರ್ತದೆ, ಮತ್ತೆ ಅದು ಕೀಡೆ ಆಗೋದಿಲ್ಲ. ಹಾಗೆಯೇ ಕೂಡ ಶಿಷ್ಯನಾದಂಥವನು ಗುರುಕರಣೆಯನ್ನ ಪಡ್ಕೊಂಡ ನಂತರ ಗುರುಶಿಷ್ಯ ಸಾಮರಸ್ಯವನ್ನ ಹೊಂದುತ್ತಾನೆ ಎನ್ನುವಂಥದ್ದನ್ನ ಅಲ್ಲಮ ಪ್ರಭುದೇವರ ವಚನದ ಮುಖಾಂತರವಾಗಿ ಅಕ್ಕನಿಗೆ ಉದಾಹರಿಸ್ತಾರೆ. ಸ್ವಲ್ಪ ಹೊತ್ತು ಅವರಿಗೆ ಆಗಿರುವಂತಹ ಚಿಂತನೆಯನ್ನ ಮಾಡೋದಕ್ಕೆ ಬಿಡ್ತಾರೆ. ನಾವೇನ್ ಮಾಡ್ತೀವಿ, ಸುಮ್ಮನೆ ಗುರುಗಳು ಪಾಠ ಮಾಡ್ತಾ ಹೋಗೋದಿಲ್ಲ ಕೆಲವೊಬ್ರು. ಅದಕ್ಕೆ ಅವರದೇ ಆಗಿರುವಂತಹ ಪ್ರಶ್ನೋತ್ತರಗಳನ್ನ ಮಾಡೋದಕ್ಕೆ ಹಿಂದೆಲ್ಲ ಗ್ರೂಪ್ ಸ್ಟಡಿ ಅಂತ ಮಾಡ್ತಾ ಇದ್ರು. ಪಾಠ ಆದ ತಕ್ಷಣ ಮಕ್ಕಳೆಲ್ಲ ಒಂದ್ ಕಡೆ ಕೂರಿಸ್ಬಿಟ್ಟು 5-6 ಜನನ ನಿಮಗೆ ಚರ್ಚೆಯನ್ನ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗೆ ಆ ಗುರುಕುಲಾಶ್ರಮದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿದ್ಯೆಯನ್ನ ಕಲಿಸೋದಕ್ಕೆ ಗುರುಗಳು ಹಲವಾರು ಪ್ರಕ್ರಿಯೆಗೆ ಅವ್ರನ್ನ ಒಳಪಡಿಸ್ತಾರೆ ಎನ್ನುವಂಥದ್ದು. ಹಾಗೆ ಬಹಳ ಸೊಗಸಾಗಿರ್ತಕ್ಕಂಥ ಉದಾಹರಣೆಯನ್ನಾಗಿ ಕೊಡ್ತಾರೆ. ನಾವು ಬೀಜದಿಂದ ನಾವು ಬೀಜವನ್ನ ಯಾವ ಬೀಜ ಹಾಕ್ತೀವೋ ಆ ಬೀಜ ಮರ ಆಗ್ತದೆ. ಹಾಗೆ ಬೀಜದಿಂದ ಹೇಗೆ ಬೀಜ ವೃಕ್ಷವಾಗಿ ಪ್ರಕಟ ಆಗ್ತದೋ ಹಾಗೆ ತಾಯಿಯ ಗರ್ಭದಿಂದ ಹುಟ್ಟಿದಂತ ಮಗು ತಾಯಿಯನ್ನೇ ಹೋಲ್ತದೆ ಅಂತ ಹೇಳ್ತಾರೆ. ಹಾಗೆ ಧಾನ್ಯಗಳನ್ನ, ಆ ಬೇಳೆ ಕಾಳುಗಳನ್ನ ನಾವು ಬಿತ್ತಿದಾಗ ಆ ಧಾನ್ಯವೇ ಬರ್ತದೆ ಎನ್ನುವಂಥದ್ದು. ಹಾಗೆ ಗುರುವಿನಿಂದ ಶಿಷ್ಯನಿಗೆ ಅನುಗ್ರಹ ಆದ್ರೆ ಗುರು ಹುಟ್ಟಿ ಗುರುವೇ ಆಗ್ತಾನೆ ಎನ್ನುವಂಥದ್ದು. ಹಾಗೆ ಬೇರೆ ರೂಪವಲ್ಲ ಅನ್ನುವಂಥದ್ದನ್ನ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಎನ್ನುವಂಥದ್ದು. ಹಾಗೆ ನಾವು ಆಲದ ಬೀಜವನ್ನ ಬಿತ್ತಿದ್ರೆ ಆಲದ ಮರ ಹುಟ್ಟುತ್ತದೆ, ಬೇವಿನ ಮರ ಬಿತ್ತಿದ್ರೆ ಬೇವು ಹುಟ್ಟುತ್ತದೆ. ಹಾಗೆ ಮಾವಿನ ಓಟೆಯನ್ನ ಹಾಕಿದ್ರೆ ಮಾವಿನ ಸಸಿ ಬೆಳೀತದೆ. ಹಾಗೆ ಜೋಳವನ್ನ ಬಿತ್ತಿದ್ರೆ ಜೋಳ ಬೆಳಿತೀವಿ, ಗೋಧಿ ಬಿತ್ತಿದ್ರೆ ಗೋಧಿ ಬೆಳಿತೀವಿ. ಹಾಗೆ ಭತ್ತವನ್ನ ಹಾಕಿದ್ರೆ ಭತ್ತವನ್ನೇ ಬೆಳಿತೀವಿ. ಇವತ್ತು ಏನಾಗಿದೆ ಅಂದ್ರೆ, ನಾವು ಬೇವನ್ನ ಬಿತ್ತಿ ಮಾವನ್ನ ಕೇಳ್ತಾ ಇದ್ದೀವಿ ಅಲ್ವಾ. ನಮಗೆ ಕಹಿ ಬೇಡ, ಸಿಹಿಯೇ ಬೇಕು. ನಮಗೆ ದುಃಖ ಬೇಡ, ನೋವು ಬೇಡ, ಸದಾ ಸಂತೋಷವೇ ಬೇಕು ಅನ್ನುವಂಥದ್ದು. ಹೀಗೆ ಅಕ್ಕ ಯಾವತ್ತೂ ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನ ಇಡ್ಲಿಲ್ಲ. ಕಷ್ಟ, ದುಃಖ, ನೋವು, ಸಮಸ್ಯೆ ಏನು ಬಂದರೂ ಕೂಡ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತ ಮನಸ್ಸು ಅಕ್ಕನಿಗಿತ್ತು ಅನ್ನುವಂಥದ್ದು. ಹಾಗೆ ಶರಣರು, ಆ ಗುರುಗಳು ಆಕೆಗೆ ಉದಾಹರಣೆಯನ್ನಾಗಿ ಕೊಡ್ತಾರೆ. ಭತ್ತವನ್ನ ಬಿತ್ತಿದ್ರೆ ನಾವು ಭತ್ತವನ್ನೇ ಹೇಗೆ ಬೆಳಿತೇವೋ ಹಾಗೆ ತಂದೆ ತಾಯಿಗಳ
ಆ ಹುಟ್ಟಿದಂತ ಮಗು ಆ ತಂದೆ ತಾಯಿಯನ್ನ ಹೋಲುವಂತೆ ಆ ಸದ್ಗುರುವಿನ ಕರಕಮನ ಸಂಜಾತರಾಗಿ ಗುರುರೂಪವಲ್ಲದೆ ಮತ್ತಿನ್ಯಾರು ಅಲ್ಲ ಅನ್ನುವಂಥದ್ದನ್ನ ಅಕ್ಕನಿಗೆ ಹೇಳ್ತಾರೆ ಅನ್ನುವಂಥದ್ದು. ನಾವು ಏನು ಬಿತ್ತುತ್ತೀವೋ ಅದನ್ನ ಬೆಳಿತೀವಿ ಅಲ್ವಾ? ಪ್ರತಿಯೊಂದು ಇವತ್ತು ಪ್ರಕೃತಿಗೂ ಕೂಡ ಅಷ್ಟೇ, ಏನ್ ಹಾಕ್ತೀವೋ ಅದನ್ನ ಕೊಡ್ತದೆ. ಬೆಳೆಯನ್ನಷ್ಟೇ ಅಲ್ಲ, ಪ್ರಕೃತಿಯ ಈ ಭೂತಾಯಿಗೆ ಎಷ್ಟೊಂದು ಸಹನೆ ತಾಳ್ಮೆ ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡ್ತೀವಿ ಅಲ್ವಾ? ಕಸವನ್ನ ಹಾಕ್ತೀವಿ, ಹೂವನ್ನ ಹಾಕ್ತೀವಿ, ಎಲ್ಲವನ್ನು ಕೂಡ ಸ್ವೀಕಾರ ಮಾಡುವಂತ ಮನೋಭಾವ ಇದೆಯಲ್ಲ, ಆ ಮನೋಭಾವವನ್ನ ಅಕ್ಕನಿಗೂ ಕೂಡ ಗುರುಗಳು ಉದಾಹರಣೆಯ ಸಹಿತವಾಗಿ ತಿಳಿಸ್ಕೊಡ್ತಾರೆ. ಭೂಮಿ ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ತದೋ, ಎಲ್ಲವನ್ನು ಕೂಡ ಗೊಬ್ಬರವನ್ನ ಕಸವನ್ನ ಹಾಕ್ತೀವಿ, ಆ ಕಸದ ರಸವನ್ನ ಹೀರಿ ನಮಗೆ ಬೆಳೆಯನ್ನ ಕೊಡ್ತದೆ ಭೂತಾಯಿ. ಅದಕ್ಕೋಸ್ಕರವಾಗಿ ನಾವು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಅನುಭವವನ್ನ ಪಡ್ಕೊಂಡು ಜ್ಞಾನವನ್ನುವಂತ ಸಿಂಚನವನ್ನ ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಹಾಗೆ ಕೆಲವೊಂದ್ಸಲ ನಮಗೆ ಏನಾಗ್ತದೆ ಅಂದ್ರೆ, ಅದಿಲ್ಲ ಅಂದ್ರೂ ಕೂಡ ನಾನು ಮಾಡ್ತೀನಿ, ಅದಿಲ್ಲ ಅಂದ್ರೂ ಕೂಡ ನಡೀತದೆ ಅಂತೇಳಿ ನಾವು ಎಲ್ಲೋ ಒಂದ್ ಕಡೆ ಉಂಬುತನಕ್ಕೆ ಒಳಗಾಗಿ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ಹಾಡ್ತೇವೆ. ಆದ್ರೆ ಷಣ್ಮುಖ ಶ್ರೀಯೋಗಿಗಳ ಮತ್ತೊಂದು ವಚನವನ್ನ ಅಕ್ಕನಿಗೆ ಸರಿಯಾದ ರೀತಿಯಲ್ಲಿ ಅಕ್ಕನಿಗೆ ಅರ್ಥ ಆಗ್ಬೋದು, ಅಕ್ಕನಿಗೊಬ್ಬರಿಗೆ ಅಲ್ಲ, ಅಕ್ಕನೊಟ್ಟಿಗೆ ಬಂದ ಎಲ್ಲರಿಗೂ ಕೂಡ ಆ ವಿಚಾರ ಚಿಂತನೆ ಮನನ ಆಗಬೇಕು ಅನ್ನುವಂತ ಉದ್ದೇಶದಿಂದ ಗುರುಗಳು ಆ ವಿಚಾರವನ್ನ ಎಳೆ ಎಳೆಯಾಗಿ ಬಿಡಿಸ್ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನಂಥದ್ದು. ಅವ್ರು ಹೇಳ್ತಾರೆ, ಗುರುವಚನದಿಂದಲ್ಲದೆ ಭವಪಾಶ ಹರಿಯದು, ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು, ಗುರುವಚನದಿಂದಲ್ಲದೆ ಸೂತಕ ಪಾತಕ ಕೆಡದಿಹುದು, ಗುರುವಚನದಿಂದಲ್ಲದೆ ಅಂಗಮನ ಪ್ರಾಣ ಶುದ್ಧವಾಗಲರಿಯದು, ಗುರುವಚನದಿಂದಲ್ಲದೆ ಅಂಗಕ್ಕೆ ಕಳೆ ವೇದಿಸದು, ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳದು ಅನ್ನುವಂಥದ್ದು. ಹಾಗೆ ಗುರುವಚನದಿಂದಲ್ಲದೆ ನಿಜಮುಕ್ತಿ ಕಾಣಬಾರದು ಅನ್ನುವಂಥದ್ದು ಹೇಳ್ತಾರೆ. ಇದು ಕಾರಣ ಗುರುಮುಟ್ಟಿ ಗುರುವಾಗುವ ಪರಮ ಶರಣನಿಗೆ ಶರಣೆಂಬೇ ಅಖಂಡೇಶ್ವರ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಗುರುಮುಖೇನ ಅದನ್ನ ಪಡ್ಕೋಬೇಕು ಅನ್ನುವಂಥದ್ದನ್ನ ಅಕ್ಕ ಬಹಳ ಸೊಗಸಾಗಿ ಆ ಷಣ್ಮುಖ ಶಿವಯೋಗಿಗಳ ಚಿಂತನೆಯನ್ನ ಗುರುಗಳು ಅಕ್ಕನಿಗೆ ವಿಧವಾಗಿ ಬಿಡಿಸಿ ಅಕ್ಕನಿಗೆ ತಿಳಿಸ್ಕೊಡ್ತಾರೆ. ಶಿಷ್ಯ ತನ್ನ ಭವಪಾಶವನ್ನ ಅರ್ದುಕೋಬೇಕಾದ್ರೆ ಯಾವುದೇ ಜಾತಿ ಭೇದ ಇವ್ಯಾವನ್ನು ಕೂಡ ಮಾಡಲಾರದೆ, ಸೂತಕ ಪಾತಕ ಎನ್ನುವಂತ ಮೌಢ್ಯಾಚರಣೆಗೆ ಗುರಿಯಾಗಲಾರದೆ ಅವೆಲ್ಲವನ್ನ ತೊಡೆದಾಕಬೇಕು ಅನ್ನಲ್ಲ, ಅವೆಲ್ಲವನ್ನ ಕತ್ತರಿಸಬೇಕು ಅಂತ ಹೇಳ್ತಾರೆ ಗುರುಗಳು. ತೆಗೆದಾಕಬೇಕು ಅಂತ ಅಂದ್ರೆ ಸರ್ಸಿದ್ರೆ ಮತ್ತೋದು ಬರೋದೆ, ಅಷ್ಟು ಸುಲಭ ಅಲ್ಲ, ಸರ್ಸಿದ್ರೆ ಹೋಗೋದಲ್ಲ. ಅದಕ್ಕೆ ಅದನ್ನ ಬೇರು ಸಹಿತ ಕಿತ್ತಾಕಬೇಕು ಅನ್ನುವಂತ ಮಾತಾಡ್ತಾರೆ ಅಕ್ಕನಿಗೆ. ಹಾಗೆಯೇ ಕತ್ತರಿಸಿ ನಾವು ಅಂಗಮನ ಪ್ರಾಣವನ್ನ ಶುದ್ಧವಾಗಿಸ್ಕೋಬೇಕು ಅನ್ನುವಂಥದ್ದು. ಅಂಗಮನ ಪ್ರಾಣವನ್ನ ಶುದ್ಧವಾಗಿಸ್ಕೊಂಡು ಅಲ್ಲಿ ಲಿಂಗದ ಚಿಕ್ಕಳೆಯನ್ನ ತುಂಬಿ ಅಲ್ಲಿ ಸಕ್ರಿಯೆ ಸದ್ಭಾವ ಅಲ್ಲಿ ನೆಲೆಗೊಳ್ಳಬೇಕು ಅನ್ನುವಂಥದ್ದು. ಆವಾಗ ಮಾತ್ರ ನಮಗೆ ನಿಜ ಮುಕ್ತಿ ಎನ್ನುವಂಥದ್ದು ಕಾಣೋದಕ್ಕೆ ಸಾಧ್ಯ ಅಂತ ಗುರುರೂಪವಾಗಿ ಬಂದು ತನಗೆ ಬೇಕಾಗಿರುವಂತ ಎಲ್ಲವನ್ನು ಕೊಡುವಂತ ಸದ್ಗುರುವಿನ ವಚನಾಮೃತವನ್ನ ನಾವು ಪಡ್ಕೋಬೇಕು. ಆ ವಚನಾಮೃತದಲ್ಲಿ ನಿಂದು ಹೇಳಬೇಕು ಅನ್ನುವಂಥದ್ದು. ನಾವಿವತ್ತು ಏನಾಗಿದೆ, ಯಾವುದರಲ್ಲಿ ನಿಂದೇಳ್ತಾ ಇದ್ದೀವಿ ಅಂತ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಪಾಪ ಪುಣ್ಯ ಸ್ವರ್ಗ ನರಕ ಎಲ್ಲವನ್ನ ಕಲ್ಪನೆಗೆ ಒಳಗಾಗಿ ನಾವೇನ್ ಮಾಡ್ತೀವಿ, ಯಾರಾದ್ರೂ ನಿಮ್ಗೆ ಏನಾದ್ರೂ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನೀವು ಹಲವಾರು ರೀತಿಯಾಗಿರ್ತಕ್ಕಂಥ ನಿಮಗೆ ರೋಗಗಳು ವ್ಯಾಧಿಗಳು ಬಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಕಷ್ಟಗಳು ಬಂದಾಗ ನಮಗೆ ಯಾರು ಸರಿಯಾದ ರೀತಿ ಮಾರ್ಗದರ್ಶನ ಮಾಡ್ತಾರೋ ಅವರ ಹತ್ರಕ್ಕೆ ಹೋಗಿ ಪರಿಹಾರ ಕಂಡುಕೋಬೇಕೇ ವಿನಃ ನಿನ್ ಪಾಪ ಬಂದಿದೆ, ನೀನ್ ಪಾಪ ತೊಳ್ಕೊಳಕ್ಕೆ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ರೆ, ನೀನು ಆ ನದಿಯಲ್ಲಿ ಸಮುದ್ರದಲ್ಲಿ ನೀನು ಮೂಗಿಡ್ಕೊಂಡು ಮುಳುಮುಳುಗಿ ಎದ್ಬಿಟ್ರೆ ನಿನ್ ಪಾಪ ಪರಿಹಾರ ಆಗ್ತದೆ ಅಂದ್ರೆ ಖಂಡಿತ ಅದರಿಂದ ಪಾಪ ಪರಿಹಾರ ಆಗಲ್ಲ. ರೋಗ ರುಜಿನಾದಿಗಳು ಬರ್ತವೆ ಎನ್ನುವಂಥದ್ದು, ಆದಿ ವ್ಯಾಧಿಗಳು ಬರ್ತವೆ ಎನ್ನುವಂಥದ್ದು. ದೇಹದ ಮಲಿನತೆಗೋಸ್ಕರವಾಗಿ ನಾವೆಲ್ಲ ಸ್ನಾನ ಮಾಡ್ತೀವಿ, ಆದ್ರೆ ಮನದ ಮಲಿನತೆಗೋಸ್ಕರವಾಗಿ ಶರಣರ ವಚನಾಮೃತ ಧಾರೆಯಲ್ಲಿ ಮೀಬೇಕು, ಅಂತ ಗುರುವಿನ ಅನುಗ್ರಹವನ್ನ ಪಡ್ಕೋಬೇಕು ಅನ್ನುವಂಥದ್ದು, ಅಂತ ಗುರುಮುಟ್ಟಿ ಗುರುವಾಗಬೇಕು ಅನ್ನುವಂಥದ್ದು, ಅಂತ ಸಮತಾ ತತ್ವವನ್ನ ಶರಣರು ನಮ್ಗೆ ನೀಡ್ತಾ ಹೋಗ್ತಾರೆ ಅನ್ನುವಂಥದ್ದು.
ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡಿ, ನೀಲಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನತ್ತವಲ್ಲರೂ ಕೂಡಲ ಸಂಗಮ ದೇವ. ಯಾವುದು ಶಾಶ್ವತವೋ ಅದನ್ನ ಹಿಡ್ಕೋಬೇಕು ಅಂತ ಹೇಳ್ತಾರೆ ಶರಣರು. ಅಶಾಶ್ವತವಾದನ್ನ ಹಿಡ್ಕೊಂಡ್ಬಿಟ್ಟು ನಾವು ಆತಂಕಕ್ಕೆ ತಲ್ಲಣಕ್ಕೆ ಒಳಗಡೆ ಆಗಿದ್ದೀವಿ. ಬತ್ತಿ ಹೋಗಂತ ನೀರನ್ನ, ಒಣಗುವಂತ ಮರವನ್ನ, ಅದನ್ನ ಆರೈಕೆ ಮಾಡಬೇಕು, ಅದನ್ನ ಗೌರವಿಸ್ಬೇಕು, ಅದನ್ನ ಸದ್ಬಳಕೆಯ ರೀತಿಯಲ್ಲಿ ಅದನ್ನ ವ್ಯಯ ಮಾಡಲಾರದೆ ಅದು ಸರಿಯಾದ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೇಕೇನವ, ಅದನ್ನ ದೇವರು ಅಂತ ಹೇಳಿ ಮೌಢ್ಯಾಚರಣೆಗೆ, ಕಂದಾಚಾರಕ್ಕೆ ಒಳಗಾಗಬಾರ್ದು. ಇಂಥ ಒಣಗೋಗೋ ಮರ, ಗಟ್ಟಿ ಹೋಗೋ ಜಲವನ್ನ ಮೆಚ್ಚಿದವರು ನಿಮ್ಮನ್ನ ಹರಿಯೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಬಸವಣ್ಣವರು. ಅದಕ್ಕೋಸ್ಕರವಾಗಿ ಆ ಪರವಸ್ತುವನ್ನ ಅರಿಬೇಕಾದ್ರೆ, ತಿಳಿಬೇಕಾದ್ರೆ ಗುರುವಿನ ಮಾರ್ಗದರ್ಶನ, ಗುರುವಾಣಿ ಮಹತ್ವದ್ದಾಗಿರ್ತದೆ. ಅದನ್ನ ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಅಕ್ಕನಿಗೆ ಒಳ್ಳೆ ಉದಾಹರಣೆ ಕೊಡ್ತಾರೆ ಗುರುಗಳು. ಗುರು ತನ್ನಂತೆ ಮಾಡ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದ, ಬೇರೆ ಬೇರೆ ಕಟ್ಟಿಗೆಗಳನ್ನ, ಸೌದೆಗಳನ್ನ ತಂದು ಅಲ್ಲಿ ಅಗ್ನಿಯನ್ನ, ಬೆಂಕಿಯನ್ನ ಹಾಕಿರ್ತೀವಿ. ಬೇರೆ ಬೇರೆ ಜಾತಿಯ ಕಟ್ಟಿಗೆಗಳನ್ನ ತಂದು ಆ ಅಗ್ನಿಯೊಳಗೆ ಹಾಕ್ಬಿಟ್ರೆ ಅದು ಬೇರೆ ಬೇರೆ ಕಟ್ಟಿಗೆ ಆಗಿ ನಮಗೆ ಕಾಣಿಸ್ತದ? ಇಲ್ಲ, ಅದು ಅಗ್ನಿ ತನ್ನಂತೆ ಮಾಡ್ಕೊಂಡ್ಬಿಡ್ತದೆ ಅನ್ನುವಂಥದ್ದು. ಗುರು ಕೂಡ ಹಾಗೆ ಶಿಷ್ಯನನ್ನ ಸದ್ಗುರು ದೀಕ್ಷೆಯ ಮುಖಾಂತರವಾಗಿ ಆ ಪೂರ್ವಾಶ್ರಯವನ್ನೆಲ್ಲವನ್ನು ಕೂಡ ಪಡೆದು ಗುರು ತನ್ನಂತೆ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ತನ್ನಂತೆ ಮಾಡಿಕೊಳ್ಳುವಂತ ಗುರುವಿಗೆ ಏನಾಗ್ಬೇಕು? ನಾವು ತಂದೆ ತಾಯಿಯ ಮಕ್ಕಳಾಗಿರ್ತೀವಿ. ತಂದೆ ತಾಯಿಗಳು ಈ ಭೂಮಿಗೆ ತರ್ತಾರೆ. ಭೂಮಿಯನ್ನೇ ಬೆಳೆದಿರುವಂತ ನಾವು ಮಕ್ಕಳನ್ನ ಬಾನಂಗಳ ಎತ್ತರಕ್ಕೆ ಗುರು ಕೊಂಡೊಯ್ಯುವಂಥದ್ದು. ಅಂತ ಗುರುವಿನ ಮಕ್ಕಳಾಗಬೇಕು ಅಂತ ಹೇಳ್ತಾರೆ ಶರಣರು. ಅಂತ ದೀಕ್ಷಾ ಸಂಪನ್ನರಾಗಿ ಗುರುವಿನ ಕರಕಮಲ ಸಂಜಾತರಾಗಬೇಕು ಅನ್ನುವಂಥದ್ದು. ಅಂತ ಕರಕಮಲ ಸಂಜಾತರಾದ್ರೆ ಯಾವುದೇ ಜಾತಿ, ಕುಲ, ಧರ್ಮ ಇವ್ಯಾವುವು ಇರಲಾರದಾಗಿ ಅಯೋನಿ ಸಂಭವನನ್ನಾಗಿ ಮಾಡುವಂತ ಶಕ್ತಿ ಗುರುವಿಗಿದೆ. ಅದಕ್ಕೆ ಕರಕಮಲ ಸಂಜಾತರು ಶಿಷ್ಯರು ಅನ್ನುವಂಥದ್ದನ್ನ ಹೇಳ್ತಾರೆ. ಪೂರ್ವಾಶ್ರಯದ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನ, ಉಲ್ಲೇಖವನ್ನ ಮಾಡಲಾರದೆ ಲಿಂಗದ ನಡೆ, ಲಿಂಗದ ನುಡಿ, ಲಿಂಗದ ವಾಣಿ ಎನ್ನುವಂಥದ್ದನ್ನ ಗುರು ಪ್ರತಿಯೊಂದು ಕೂಡ ಅಂಗಮನ ಭಾವಕ್ಕೆ ಲಿಂಗವನ್ನ ಧರಿಸುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಶಿವದೀಕ್ಷೆಯನ್ನ ಪಡ್ಕೊಂಡ ಮೇಲೆ ಯಾವುದೇ ಜಾತಿ, ಧರ್ಮ, ಸೂತಕ, ಜಾತಕ, ಈತ ಹಿರಿಯ ಕುಲದವನು, ಕೀಳು ಕುಲದವನು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಭೇದ ಮಾಡಬಾರ್ದು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಆ ರೀತಿ ಏನಾದ್ರೂ ಭೇದ ಮಾಡಿದ್ದೆ ಆದ್ರೆ ನಿನಗೆ ರವರವ ನರಕ ಅನ್ನುವಂಥದ್ದನ್ನ ಹೇಳ್ತಾರೆ ಶರಣರು. ಅದಕ್ಕೆ ಅಂಗದ ಮೇಲೆ ಲಿಂಗ ಇದ್ದವನೆಲ್ಲ ಸಂಗಮನಾಥ ನಿಂದೆ ಎನ್ನುವಂಥದ್ದನ್ನು ಹೇಳ್ತಾರೆ ಶರಣರು. ಅದಕ್ಕೆ ಅಂತ ಭವಿಗೆ, ಅಂತ ಆಧ್ಯಾತ್ಮಿಕವಾಗಿರುವಂತಹ ಹಸಿವು, ಆಸಕ್ತಿ ಉಳ್ಳವರಿಗೆ ಯಾವುದೇ ಜಾತಿ, ಕುಲ, ಧರ್ಮವನ್ನ ನೋಡಲಾರದೆ ಆತನ ಸಂಸ್ಕಾರಕ್ಕೆ ಒಳಗಾದ್ರೆ ಸಾಕು, ಆತನಿಗೆ ದೀಕ್ಷೆಯನ್ನ ಕೊಡಬಹುದು ಅನ್ನುವಂಥದ್ದು. ಹಾಗೆ ಒಂದು ಉದಾಹರಣೆ ಕೊಡ್ತಾರೆ. ಆ ನೀರಲ್ಲಿ ಕಪ್ಪೆಯ ಚಿಪ್ಪಲ್ಲಿ ಇರುವಂತ ಆ ಮುತ್ತು ನೀರಿನಿಂದ ಆದಂಥದ್ದು. ಆ ಕಪ್ಪೆಯ ಚಿಪ್ಪಿನಲ್ಲಿರುವಂತಹ ಮುತ್ತು ಮತ್ತೆ ನೀರಾಗೋದಿಲ್ಲ. ಉಪ್ಪು ನೀರಾಗ್ತದೆ, ಸಕ್ಕರೆ ನೀರಾಗ್ತದೆ, ನೀರಿನಲ್ಲಿ ಬೆರೆತೋಗ್ತದೆ, ಆದರೆ ಮುತ್ತು ಮತ್ತೆ ನೀರಾಗೋದಿಲ್ಲ ಅನ್ನುವಂಥದ್ದು. ಹಾಗೆ ಶಿವದೀಕ್ಷೆಯನ್ನ ಪಡ್ಕೊಂಡ ಮೇಲೆ ಆತ ಮತ್ತೆ ಬಲಿಯಾಗೋದಿಲ್ಲ ಅನ್ನುವಂಥದ್ದು. ಈಗ ಹಾಲಾಗೆ ಇರ್ತದ? ಇಲ್ಲ. ಅದಕ್ಕೆ ಸಂಸ್ಕಾರವನ್ನ ಕೊಟ್ಟರೆ ತುಪ್ಪ ಆಗ್ತದೆ. ಮತ್ತೆ ಹಾಲಾಗಿ ಮಾಡಕ್ ಬರ್ತದ ಅಂದ್ರೆ ಇಲ್ಲ. ಹಾಗೆ ಗುರುದೀಕ್ಷೆಯನ್ನ ತೆಗೆದುಕೊಂಡಂತ ಶಿಷ್ಯ ಗುರುವಿನ ಕಾರುಣ್ಯದಿಂದ ಆ ಶಿವಜಾತ ಶಿಶುವಾಗಿ ಗುರುವಿನ ಕರಕಮ್ಮನ ಸಂಜಾತನಾಗ್ತಾನೆ. ದೀಕ್ಷೆಯ ಪ್ರಭಾವದಿಂದ ನನ್ನ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಎಲ್ಲ ಅಂತಃಕರಣ, ಪಂಚಪ್ರಾಣ, ಸಪ್ತಧಾತು ಎಲ್ಲವನ್ನು ಕೂಡ ಕಳ್ಕೊಂಡು ಮಂತ್ರಮಯವಾಗಿರುವಂತಹ ಶರೀರವನ್ನು ಮಾಡಿಕೊಂಡು ಶಿವರೂಪಿಯಾಗ್ತಾನೆ ಎನ್ನುವಂಥದ್ದು. ಅಂತ ದೇಹ ಭಾವ ಒಲಿದು ಆ ಪರವಸ್ತುವನ್ನೇ ಶ್ರೀಗುರು ತನಗೆ ಅಂಗೈಯಲ್ಲಿ ಕೊಡುವಂಥದ್ದನ್ನ ನಾವು ನೋಡ್ತೇವೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶಿವಾನುಭವಿಯಾಗಿರ್ತಕ್ಕಂಥವನಿಗೆ ಅಂಬನ ಇರಬೇಕು, ಮುಮುಕ್ಷುವಾಗುವಂತಹ ಭಾವನೆ ಇರಬೇಕು, ಅಂತಃಕರಣ ಶುದ್ಧವಾಗಿರಬೇಕು ಅನ್ನುವಂಥದ್ದು. ಹಾಗೆ ಸದಾಚಾರ ಸಂಪನ್ನನಾಗಿರ್ಬೇಕು. ಆ ವ್ಯಕ್ತಿ ಯಾವುದೇ ಜಾತಿ, ಮತ, ಪಂಥ ಏನೇ ಇರಲಿ ಅಂತ ವ್ಯಕ್ತಿ
ಲಿಂಗ ದೀಕ್ಷೆ ಮಾತ್ರ ಅಲ್ಲ, ಜಂಗಮ ದೀಕ್ಷೆಯನ್ನು ಕೂಡ ಪಡ್ಕೋಬಹುದು. ಹಾಗೆ ಆತ ಶರಣನಾಗ್ಬೋದು, ಆ ಶರಣ ಧರ್ಮಕ್ಕೆ ಯೋಗ್ಯನಾಗ್ತಾನೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾರೆ ಅನ್ನೋದು. ಹಾಗೆ ಈಗ ಒಂದು ಕುಂಬಳಕಾಯಿ ಇರ್ತದೆ, ಅದಕ್ಕೇನ್ ಮಾಡ್ತೀವಿ, ಕಬ್ಬಿಣದಿಂದ ಕಟ್ಟನ್ನ ಕಟ್ತೀವಿ. ಯಾಕೆಂದ್ರೆ ಬಹಳ ದಿನ ಬಾಳಿಕೆ ಬರಲಿ. ಖಂಡಿತ ಕಬ್ಬಿಣದ ಕಟ್ಟನ್ನ ಕಟ್ಟಿದ್ರೆ ಅದು ಕೊಳ್ತೋಗ್ತದೆ ವಿನಃ ಬಹಳ ದಿನ ಅದು ಬರೋದಿಲ್ಲ ಅನ್ನುವಂಥದ್ದು. ಹಾಗೆ ಹಣಿಮನದವನಿಗೆ ದೀಕ್ಷೆಯನ್ನ ಕೊಟ್ಟರೆ ಭಕ್ತನ ಹೇಗಾಗ್ತಾನೆ, ಆ ಮುನ್ನಿನ ಸ್ವಭಾವವನ್ನ ಕಳ್ಕೊಂಡ್ಲಾರದೆ ಕೂಡಲ ಸಂಗಮ ದೇವ ಮನಹೀನನ ಮೀಸಲು ಕಾಯ್ದಿರಿಸಿದಂತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಮಾಡುವಂಥದ್ದು ಯಾವುದು ಕೂಡ ವ್ಯರ್ಥವಾಗಿರುವಂತ ಕಾರ್ಯ ಆಗ್ಬಾರ್ದು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಶರಣು ಮಾಡುವಂತ ಎಲ್ಲವೂ ಕೂಡ ಪರಿವರ್ತಿಸಬೇಕು, ಬದಲಾಗಬೇಕು. ಅದನ್ನ ವೈಚಾರಿಕತೆಯ ಮುಖಾಂತರವಾಗಿ ನಾವು ಪಡ್ಕೋಬೇಕು, ಇಲ್ಲಾಂದ್ರೆ ವ್ಯರ್ಥ ಆಗ್ಬಿಡ್ತದೆ ಎನ್ನುವಂಥದ್ದು. ಹಾಗೆ ಅಲ್ಲಮ ಪ್ರಭುದೇವರು ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಯಾಕೆ ವ್ಯರ್ಥ ಆಗ್ತದೆ ಎನ್ನುವಂಥದ್ದನ್ನ. ಅರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಅರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಬರಿಯ ಗೋಣಿ ಉಳಿಯಿತ್ತು, ಬರಿಯ ಗೋಣಿ ಉಳಿಯಿತ್ತು, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿದಿತ್ತು, ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿದಿತ್ತು, ಅಡಿಮನದವನ ಭಕ್ತಿ ಇಂತಾಯಿತು, ಅಡಿಮನದವನ ಭಕ್ತಿ ಇಂತಾಯಿತು. ರಾಮನಾಥ 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 ರಾಮನಾಥ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಇರುಳೆಲ್ಲ ನಡೆದನ ಸುಂಕ ಕಂಜಿ. ನಾವು ಅಳಿಮನದವರು ಮಾಡುವಂತ ಭಕ್ತಿ ಹೇಗಿರ್ತದೆ ಅಂತ ಹೇಳಿ ಜೇಡರ ದಾಸಿಮಯ್ಯನವರು ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ನಾವು ಅಳಿಮನದಲ್ಲಿ ನಾವು ಮಾಡಿದಂಥದ್ದು ಎಲ್ಲ ಹೇಗೆ ವ್ಯರ್ಥ ಆಗ್ತದೆ ಎನ್ನುವಂಥದ್ದನ್ನ ಜೇಡರ ದಾಸಿಮಯ್ಯ. ನಾವು ಒಂದು ಭತ್ತದ ಮೂಟೆಯನ್ನ ಹೊತ್ಕೊಂಡು ಪ್ರಯಾಣ ಮಾಡಬೇಕು ರಾತ್ರಿಯೆಲ್ಲ. ಆ ಮಾಡುವಂತ ಹಾದಿಯಲ್ಲಿ ಆ ಕಳವೆ ಅಂದ್ರೆ ಭತ್ತ, ಆ ಭತ್ತದ ಮೂಟೆಯನ್ನ ಹೊತ್ಕೊಂಡು ನಾನು ಕ್ರಮಿಸುವಂತ ಹಾದಿಯಲ್ಲಿ ನಾನು ಸುರಕ್ಷಿತವಾಗಿ ನಾನು ಮತ್ತೆ ನಾನು ಹೊತ್ತಿರುವಂತ ಕಳಲೆ ಎರಡನ್ನೂ ಕೂಡ ಸುರಕ್ಷಿತವಾಗಿ ತಗೊಂಡೋಗ್ಬೇಕು. ಹಾಗೆ ತಗೊಂಡೋಗ್ಬೇಕಾದ್ರೆ ನನ್ನಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿಯಿಂದ ಸದಾ ಅವಧಾನದಿಂದ ಎಚ್ಚರಿಕೆಯಿಂದ ಅದನ್ನ ತೆಗೆದುಕೊಂಡು ಹೋಗ್ಬೇಕು. ನಾನು ಅದರ ಕಡೆ ಲಕ್ಷ್ಯ ಕೊಡಲಾರದೆ, ಅದರ ಕಡೆ ಏಕಾಗ್ರತೆ ಇರಲಾರದೆ ನಾನು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅದರ ಮೇಲೆ ಜವಾಬ್ದಾರಿ ಇರಲಾರದಾಗೆ ನಾನೇನಾದ್ರೂ ಹೋಗಿದ್ದೆ ಆದ್ರೆ ನನ್ನ ಬದುಕನ್ನು ವ್ಯರ್ಥ ಮಾಡಿಕೊಂಡ್ರೆ ಹೇಗಾಗ್ತದೆ ಅಂದ್ರೆ, ರಾತ್ರಿಯೆಲ್ಲ ಕ್ರಮಿಸುವಂತ ಹಾದಿಯಲ್ಲಿ ಆ ಚೀಲಕ್ಕೊಂದು ರಂಧ್ರ ಆಗಿರ್ತದೆ, ಅದ್ರ ಮುಖಾಂತರವಾಗಿ ಎಲ್ಲ ಭತ್ತವೂ ಕೂಡ ಕಳವೆ ಸೋರಿ ಹೋಗ್ತದೆ. ಬೆಳಕರಿಯೋದೊಳಗಾಗಿ ನಾನು ಹೋಗುವಂತ ಆ ಸ್ಥಳಕ್ಕೆ ಹೋಗಿ ನೋಡುವಷ್ಟರಲ್ಲಿ ಇಡೀ ಕಳವೆ ಎಲ್ಲ, ಇಡೀ ಚೀಲದ ಭತ್ತವೆಲ್ಲವೂ ಕೂಡ ಖಾಲಿ ಆಗ್ತದೆ ಎನ್ನುವಂಥದ್ದು. ಹಾಗೆ ಕಳವೆ ಎಲ್ಲ ಹೋಗಿ ಬರಿಯ ಗೋಣಿ ಉಳಿಯಿತು. ನನಗೆ ಬೇಕಾಗಿದ್ದು ಯಾವುದು? ಭತ್ತ. ಅಂತ ಭತ್ತವನ್ನ ನನಗೆ ಬೇಕು ಅಂತೇಳಿ ನಾನು ತಗೊಂಡೋಗುವಂತ ಸಂದರ್ಭದಲ್ಲಿ ಇಡೀ ಭತ್ತವನ್ನ ರಾತ್ರಿಯೆಲ್ಲ ಹೊತ್ತು ಏನು ಪ್ರಯೋಜನ? ಎಲ್ಲ ನಿಷ್ಪ್ರಯೋಜಕವಾಗ್ಬಿಡ್ತು. ಎಲ್ಲವನ್ನು ಕೂಡ ಭತ್ತವನ್ನೆಲ್ಲ ಕಳ್ಕೊಂಡು ಖಾಲಿ ಗೋಣಿ ಚೀಲವನ್ನ ಉಳಿಸ್ಕೊಂಡ ಹಾಗೆ ನಾವು ಮಾಡುವಂತ ಭಕ್ತಿ ಹೇಗಿರ್ತದೆ, ಅಳಿಮನದವನ ಭಕ್ತಿ ಇಂತಾಯಿತು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ನಮ್ದು ತಿಳಿಮನ ಆಗ್ಬೇಕು, ಮಹಾಮನವಾಗಬೇಕು, ಘನಮನವಾಗಬೇಕು ಅಂತ ಹೇಳ್ತಾರೆ. ಅಂತ ಘನಮನವಾಗಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಉದಾಹರಣೆಗಳನ್ನ ಶರಣರು ಕೊಡ್ತಾರೆ. ಹಾಗೆ ಆ ಕುಂಬಳಕಾಯಿ ಕಬ್ಬಿಣದ ಕಟ್ಟನ್ನ ಕಟ್ಟಿದ್ರೆ ಅದು ತುಂಬಾ ದಿನ ಉಳಿಯೋದಿಲ್ಲ, ಅದು ಕೊಳೆತು ಹೋಗ್ತದೆ ಎನ್ನುವಂಥದ್ದು. ಹಾಗೆ ನಾವು ಮನಸ್ಸನ್ನ ವಿಷಯಾಸಕ್ತಿಗೆ ಒಳಪಡಿಸಿ ಇಷ್ಟಲಿಂಗ ದೀಕ್ಷೆಯನ್ನ ಪಡ್ಕೊಂಡ್ರೆ ಇಂದಿನ
ಗುಣಾನುಗುಣಗಳನ್ನ ಕಳ್ಕೊಂಡಿಲ್ಲ ಅಂದ್ರೆ ನಿಷ್ಪ್ರಯೋಜಕ. ಆ ಭಕ್ತಿಯನ್ನ ಮಾಡಿದ್ರು ಕೂಡ ನಿರರ್ಥಕ ಅಂತ ಹೇಳ್ತಾರೆ. ಅಂತ ಸಾರ್ಥಕತೆಯ ಬದುಕನ್ನ ಬದುಕಬೇಕು. ಈಗ ಎದೆ ಮೇಲೆ ಲಿಂಗ ಕಟ್ಕೊಂಡಿರ್ತೀವಿ, ಏಕಲಿಂಗ ನಿಷ್ಠೆಯನ್ನ ಹೊಂದಬೇಕು ಅನ್ನುವಂಥದ್ದು. ಈಗ ನಾವು ಎದೆ ಮೇಲೆ ಲಿಂಗ ಕಟ್ಕೊಂಡು ಗುಡಿಗಳನ್ನ ಸುತ್ಕೊಂಡು ಹೋಗ್ತೀವಿ. ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಅಲ್ಲಿ ಇಲ್ಲಿದ್ದಾನೆ ಅಂತೇಳಿ ಹುಡುಕಾಟವನ್ನ ಮಾಡ್ತೇವೆ ಅನ್ನೋಂಥದ್ದು. ಹಾಗೆ ಎಷ್ಟೋ ದೇವರುಗಳನ್ನ ನಮ್ಮ ಮನೆಗೆ ಇಟ್ಕೊಂಡು ಒಂದೊಂದು ದೇವರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಭಕ್ಷ್ಯಭೋಜ್ಯವನ್ನ ಮಾಡಿ ನೈವೇದ್ಯವನ್ನ ಮಾಡ್ತೀವಿ ಅನ್ನೋಂಥದ್ದು. ಶರಣರು ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇರಬೇಕು ಅಂತೇಳಿ ಎಷ್ಟು ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ ಅಂದ್ರೆ, ನಿನ್ನ ಲಿಂಗಕ್ಕಲ್ಲದೆ ಅನ್ಯ ದೇವರಿಗೆ ಎಡೆ ಮಾಡಿದಂತ ಪ್ರಸಾದವನ್ನ ಸ್ವೀಕಾರ ಮಾಡಬಾರದು. ನಿನ್ನ ಲಿಂಗಕ್ಕೆ ನೈವೇದ್ಯ ಮಾಡಿದ್ದನ್ನ ಮಾತ್ರ ನೀನು ಸ್ವೀಕಾರ ಮಾಡಬೇಕೇ ವಿನಃ ಅನ್ಯ ದೈವಗಳಿಗೆ ಎಡೆ ಮಾಡಿದಂತ ಪ್ರಸಾದವನ್ನ ಸ್ವೀಕಾರ ಮಾಡಬಾರದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ. ಅಂತ ಆ ರೀತಿಯಾಗಿ ಏನಾದ್ರು ಮಾಡಿದಂತ ವ್ಯಕ್ತಿ ಈಗ ಹೋಗುವಂತ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ದೋಣಿಯಲ್ಲಿ ಕುತ್ಕೊಂಡು ನಾನು ಮುಟ್ಟಾಕಿ ದಡವನ್ನ ಸೇರ್ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಆ ಒಂದು ದೋಣಿಯಲ್ಲಿ ಕುತ್ಕೊಂಡು ಹೋದ್ರೆ ನಾನು ದಡ ಸೇರ್ತೀನಿ. ಎರಡು ದೋಣಿಯಲ್ಲಿ ಏನಾದ್ರೂ ಕಾಲಿಟ್ಕೊಂಡು ಹೋದ್ರೆ ದಡವೂ ಸೇರಲ್ಲ, ನನ್ನ ಬದುಕು ಆತಂಕದ ಬದುಕಾಗ್ತದೆ. ಎಲ್ಲಿ ಯಾವಾಗ ಬಿದ್ದೋಗ್ಬಿಡ್ತೀನೋ ಅಂತೇಳಿ ಈ ದೋಣಿಯೊಳಗಿಡ್ಲೋ, ಈ ದೋಣಿಗೆ ಎರಡೇ, ಅಕಸ್ಮಾತ್ ಆ ದೋಣಿ ಏನಾದ್ರೂ ಸರಿದೋಗ್ಬಿಟ್ರೆ ಈ ರೀತಿಯಾಗಿರ್ತಕ್ಕಂಥ ಆತಂಕ ತಲ್ಲಣಕ್ಕೆ ಒಳಗಾಗ್ತೀವಿ. ಅಂತ ಆತಂಕ ತಲ್ಲಣಕ್ಕೆ ಒಳಗಾಗಬಾರ್ದು, ವಿಷಯಾಸಕ್ತಿಗೆ ಒಳಗಾಗಬಾರ್ದು, ಏಕಲಿಂಗ ನಿಷ್ಠೆಯಿಂದ ಅಂತ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಎಷ್ಟೋ ಜನ ಅಂತ್ಯ ಸಂಖ್ಯೆಗೋಸ್ಕರವಾಗಿ ಲಿಂಗ ದೀಕ್ಷೆಯನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾನು ಅಷ್ಟು ಜನಕ್ಕೆ ಲಿಂಗ ದೀಕ್ಷೆಯನ್ನು ಕೊಡ್ಸಿದ್ದೀವಿ, ಇಷ್ಟು ಜನಕ್ಕೆ ಲಿಂಗ ದೀಕ್ಷೆಯನ್ನ ಕೊಡ್ಸಿದ್ದೀವಿ. ಯಾರಿಗೆ ಹಸಿವು ಆಸಕ್ತಿ ಇರ್ತದೋ ಅಂಥವರಿಗೆ ಮಾತ್ರ ಲಿಂಗ ದೀಕ್ಷೆಯನ್ನ ಕೊಡ್ಬೇಕು ಅಂತ ಹೇಳ್ತಾರೆ ಶರಣರು. ಯಾರಿಗೂ ಕೂಡ ಒಂದು ದಿನವೂ ಕೂಡ ಶರಣರು ಯಾರಿಗೂ ಬಲವಂತ ಮಾಡಲಿಲ್ಲ ಅನ್ನುವಂಥದ್ದು. ಅಂತ ಲಿಂಗವನ್ನ ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹಾಗೆ ದೇವರನ್ನ ಮತ್ತೊಂದು ರೀತಿಯಾಗಿ ಯಾವ ರೀತಿಯಾಗಿ ಕಾಣ್ತಾರೆ ಅನ್ನುವಂಥದ್ದನ್ನ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಏನ್ ಮಾಡ್ತೀವಿ ಅಂದ್ರೆ, ಸಗಣಿಯ ಬೆನಕಂಗೆ ಸಂಪಿಗೆಯ ನೆಸಳಿಟ್ಟು ಪೂಜಿಸಿದರೆ ಅದರ ರಂಜನೆಯಲ್ಲದೆ ಗಂಜಳ ಬಿಡದಣ್ಣ. ಮಣ್ಣಿನ ಪುತ್ಥಳಿಯನ್ನ ಮಾಡಿ ಜಲದಿಂದ ತೊಳೆದರೆ ನಿಚ್ಚ ನಿಚ್ಚಕ್ಕೆ ಕೆಸರಹುದಲ್ಲದೆ ಅದರಚ್ಚುಗಬೇಡದಣ್ಣ. ಲೋಕದ ಮಾನವನಿಗೆ ಶಿವದೀಕ್ಷೆಯನ್ನ ಕೊಟ್ಟರೆ ಕೆಟ್ಟವನಿಗೆ ಸದ್ಭಕ್ತನಾಹನು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ದೇವರು ಅಂತ ಹೇಳ್ಬಿಟ್ಟು ಸಗಣಿಯ ಉಂಡೆಯನ್ನ ಮಾಡಿ ಅದನ್ನ ದೇವರು ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಿ. ಅದಕ್ಕೆ ಹಲವಾರು ರೀತಿಯಾಗಿರುವಂತಹ ಪರಿಮಳಭರಿತವಾಗಿರುವಂತಹ ಪುಷ್ಪವನ್ನಿಟ್ಟು ಪೂಜಿಸ್ತೀವಿ. ದೂರದಿಂದ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತದೆ, ಅಲಂಕಾರ ಮಾಡಿರ್ತೀವಿ. ಆದರೆ ಅದರ ಹತ್ತಿರಕ್ಕೆ ಹೋಗಿ ನೋಡಿದಾಗ ಆ ಸಗಣಿಯ ದುರ್ಗಂಧವನ್ನ ಕಾಣ್ತೇವೆ. ಹಾಗೆ ನಾವು ಮಣ್ಣಿನ ಗೊಂಬೆಯನ್ನ ಮಾಡಿ ಅದನ್ನ ಪ್ರತಿನಿತ್ಯವೂ ಕೂಡ ತೊಳಿತಾ ಹೋದ್ರೆ ಅದು ಏನಾಗ್ತದೆ ಅಂದ್ರೆ ಕೆಸರನ್ನ ಬಿಡ್ತಾ ಹೋಗ್ತದೆ ಅನ್ನೋಂಥದ್ದು. ಹಾಗೆ ಪ್ರತಿನಿತ್ಯವೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಪೂಜೆಯನ್ನ ಮಾಡೋರ್ಗೆ ಅದು ಕೆಸರನ್ನ ತೊಳೆದ ಹಾಗೆ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಆದ್ರೆ ಈ ಲೋಕದ ಮಾನವರಿಗೆ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗೆ ದೀಕ್ಷೆಯನ್ನ ಕೊಟ್ರೆ ಏನೂ ಪ್ರಯೋಜನವಿಲ್ಲ. ಈಗ ಉದಾಹರಣೆಗೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನೆಗೆ ಲೈಟ್ ಬರ್ಲಿಲ್ಲ, ಕರೆಂಟ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಆ ಲೈಟ್ ಕಂಬ ವೈರ್ ಏನಾದ್ರು ಶೇಕ್ ಆಗ್ತಾ ಇದ್ರೆ ನಾವು ಎರಡು ಕಲ್ಲನ್ನ ಕಟ್ಟಿ ಅದಕ್ಕೆ ಈ ರೀತಿ ಹಾಕ್ತಿವಿ. ಆ ಕಡೆ ಒಂದು ಈ ಕಡೆ ಒಂದು ಕಲ್ಲು ಹಾಕಿದ್ರೆ ಅದು ಶೇಕ್ ಆಗಲ್ಲ, ಅದ್ರ ವಜೆಗೆ ಹಾಗೆ ಇರ್ತದೆ ತಂತಿ. ಹಾಗೆ ಶರಣರು ಹೇಳ್ತಾರೆ, ಮೇಳೆ ಮೇಲೆ ಕಲ್ಲಿಟ್ಟ ಹಾಗೆ ಆ ರೀತಿಯಾಗಿರ್ತಕ್ಕಂಥ ದೀಕ್ಷೆ ತಗೊಂಡವರು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಸಗಣಿಯಿಂದ ಒಂದು ವಿಗ್ರಹವನ್ನ ಮಾಡಿ ಅದು ದೇವರು ಅಂತೇಳಿ ಪೂಜೆಯನ್ನ ಮಾಡಿ ಹಲವಾರು ರೀತಿಯಾಗಿರ್ತಕ್ಕಂಥ ಪುಷ್ಪಗಳನ್ನಿಟ್ಟು ನಾವು ಪೂಜೆಯನ್ನು ಮಾಡಿದ್ರೆ ಅದು ದುರ್ಗಂಧವನ್ನ ಬಿಡೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಇಂಥ ಹಸಿಮಣ್ಣಿನಿಂದ ಆ ಗೊಂಬೆಯನ್ನ ಮಾಡಿ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿ ನಾವು ಏನಾದ್ರು ತೊಳೆಯಕ್ ಹೋದ್ರೆ
ಅದು ಕರಗಿ ಹೋಗ್ತದೆ. ಮನುಷ್ಯನು ಕೂಡ ಆ ರೀತಿಯಾಗಿ ಸದ್ಭಕ್ತನಾಗಲಾರ ಅಂತವನಿಗೆ, ಅಳಿಮನದವನಿಗೆ ಅಂತ ಏಕನಿಷ್ಠೆ ಇರಲಾರದವರಿಗೆ ದೀಕ್ಷೆ ಕೊಟ್ರೆ ಅದು ವ್ಯರ್ಥ ಅನ್ನುವಂಥ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಆದ್ರೆ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಇಂಥದ್ದೇ ಜಾತಿಯವರು ಲಿಂಗ ದೀಕ್ಷೆಯನ್ನ ತಗೋಬೇಕು ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಕುಚಿತ ಭಾವನೆ ಉಳ್ಳಂತವ್ರು ಹೇಳ್ತಾರೆ ಅನ್ನುವಂಥದ್ದು. ಆದ್ರೆ ಶರಣರು ಹೇಳ್ತಾರೆ, ಆ ಯಾರು ಅರ್ಹತೆ ಉಳ್ಳವರು ಇರ್ತಾರೋ, ಯಾರಿಗೆ ಹಸಿವು ಆಸಕ್ತಿ ಇರ್ತದೋ ಅಂಥವ್ರೆಲ್ಲರಿಗೂ ಕೊಡಬಹುದು ಅನ್ನುವಂಥದ್ದನ್ನ ಇವತ್ತು ನಿನ್ನೆಯ ಚಿಂತನೆ ಅಲ್ಲ, ಇವತ್ತು ನಿನ್ನೆಯ ಕಾರ್ಯ ಅಲ್ಲ. ಅದು ಬಸವಾದಿ ಶಿವಶರಣರು ಅಂದು 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ಶಿವಯೋಗ ಸಾಧನೆಯನ್ನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದನ್ನ ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಶಿವದೀಕ್ಷೆಯನ್ನ, ಆ ಲಿಂಗ ದೀಕ್ಷೆಯನ್ನ ಪಡ್ಕೊಂಡು ಅಂಗದ ಮೇಲೆ ಲಿಂಗವನ್ನ ಧರಿಸ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಂಗ ಭೇದವನ್ನ ಮಾಡಬಾರದು, ತಾರತಮ್ಯವನ್ನ ಮಾಡಬಾರದು ಅನ್ನುವಂಥದ್ದು. ಎಷ್ಟೋ ಜನ ಲಿಂಗ ತಾರತಮ್ಯ ಇರಲಿ, ಪಂಥಿ ಭೇದವನ್ನು ಕೂಡ ಮಾಡೋದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಎಷ್ಟೋ ಸಲ ಗಲಾಟೆಗಳೇ ನಡೆದಿರ್ತಕ್ಕಂಥದ್ದು. ಮೊನ್ನೆ ಈಗ 2 ತಿಂಗಳ ಹಿಂದೆ ಒಂದು 2 ಕೋಮಿನವರು ಸೇರಿ, ಎಲ್ಲರೂ ಸೇರಿ ಒಂದು ದಾಸೋಹವನ್ನ ಮಾಡೋಣ ಅಂತೇಳಿ ಚಿಂತನೆಯನ್ನ ಮಾಡಿ ಎಲ್ಲ ಪದಾರ್ಥಗಳನ್ನ ತಂದು 2 ಕೋಮಿನವರು ಸೇರಿ ದಾಸೋಹವನ್ನ ಮಾಡ್ತಾರೆ. ದಾಸೋಹ ಇನ್ನೇನು ಪಾಕ ತಯಾರಾಯ್ತು, ಇನ್ನೇನು ಎಲ್ಲರೂ ಕೂಡ ಕೂತ್ಕೊಂಡು ಪ್ರಸಾದ ಮಾಡಬೇಕು ಅನ್ನೋಷ್ಟರೊಳಗೆ ನಾವು ಮೊದಲು ಲಿಂಗಧಾರಿಗಳು ಮಾಡಬೇಕು, ನೀವು ಅನ್ಯ ಜಾತಿಯವರು, ನೀವು ಕೆಳವರ್ಗದವರು, ನೀವು ಆಮೇಲೆ ಮಾಡುವಂತ್ರಿ, ನೀವು ದೂರ ಇರ್ರಿ, ದೂರ ಕೂತ್ಕೊಳ್ರಿ ಅಂತ ಹೇಳಿದಾಗ ಅಲ್ಲಿ ದೊಡ್ಡ ಘರ್ಷಣೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನೋಂಥದ್ದು. ಅದಕ್ಕೆ ಶರಣರು ಇವತ್ತಲ್ಲ ಅವತ್ತೇ ಸಹಪಂಥಿ ಭೋಜನವನ್ನ ಮಾಡುವಂಥದ್ದನ್ನ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಭಾವದಿಂದ ಅವತ್ತಿನ ದಿನದಲ್ಲೇ ಶರಣರು ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಒಂದು ವ್ಯಕ್ತಿ ಯಾವುದೇ ಜಾತಿ, ಮತ, ಪಂಥ ಏನು ಎಣಿಸಲಾರದೆ ಪ್ರತಿಯೊಬ್ಬರು ಕೂಡ ಲಿಂಗಾಂಗಿಗಳಾಗೋದಕ್ಕೆ ಬರ್ತದೆ ಅನ್ನುವಂಥದ್ದು. ಹಾಗೆ ಧರ್ಮದ ಆ ಸಂವಿಧಾನದ ಕಟ್ಟಳೆಯನ್ನ ಸಡಿಲಿಸಿ ಪ್ರತಿಯೊಬ್ಬರು ಕೂಡ ಲಿಂಗವಂತರಾಗಬಹುದು ಅನ್ನುವಂಥದ್ದನ್ನ ಶರಣರು ಅಲ್ಲಿ ಪ್ರತಿಪಾದಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು. ಹಾಗೆ ಸ್ಪಷ್ಟವಾಗಿ ನಿಖರವಾಗಿ ಶರಣರು ತಿಳಿಸಿಕೊಡುವಂಥದ್ದು. ಹಾಗೆ ಎಷ್ಟೋ ಜನ ನಾವು ಹಾರುವರು, ನಾವು ಒಲಿಯರು, ಯಾವುದೇ ಜಾತಿಗೆ ನಾವು ಸೀಮಿತ ಆದಂಥವ್ರು ಅನ್ನೋಂಥದ್ದು, ಅಥವಾ ನಾನು ಸ್ವಾಮಿ ಆಗೋದಕ್ಕೆ ಅರ್ಹರಲ್ಲ, ನೀನು ಕ್ಷತ್ರಿಯ, ನೀನು ವೈಶ್ಯ, ನೀನು ಶೂದ್ರ ಅನ್ನುವಂಥದ್ದನ್ನ ವಿಂಗಡಣೆ ಮಾಡಿ ಹೇಳುವಂತಹ ಸಂದರ್ಭದಲ್ಲಿ ಶರಣರು ಹೇಳ್ತಾರೆ, ನೀನು ಬದುಕಿನಲ್ಲಿ ನೀನು ಶಿವಾನುಭವವನ್ನ, ಷಟ್ಸ್ಥಲದ ದರ್ಶನವನ್ನ ನೀನು ಪಡ್ಕೊಂಡೆ ಅಂತ ಅಂದ್ರೆ, ಆ ಅರಿವು ಆಚಾರ ಅನುಭವಗಳನ್ನ ಪಡ್ಕೊಂಡೆ ಅಂದ್ರೆ, ನೀನು ಸಂಸ್ಕಾರಕ್ಕೆ ಒಳಗಡೆ ಆದ್ರೆ ನೀನು ಖಂಡಿತ ಆ ಶಿವದೀಕ್ಷೆಯನ್ನ, ಸಮ್ಯ ಜ್ಞಾನವನ್ನ ಪಡ್ಕೋಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಸಮಾಜ ಸೇವಾ ದೀಕ್ಷೆಯನ್ನು ತೆಗೆದುಕೊಂಡು ಸ್ವಾಮಿಯೂ ಕೂಡ ಆಗ್ಬಹುದು ಅನ್ನುವಂಥದ್ದನ್ನ ಇವತ್ತಿನ ದಿನಮಾನಗಳೆಲ್ಲ ಅಲ್ಲ, ಅವತ್ತೇ ಬಸವಾದಿ ಶಿವಶರಣರು ಪ್ರತಿಯೊಂದು ಕೂಡ ಜಾತಿ, ಧರ್ಮ, ವರ್ಗ, ವರ್ಣ, ಹೆಣ್ಣು, ಗಂಡು ಎನ್ನುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಇರಲಾರದೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಲಿಂಗ ದೀಕ್ಷೆಯನ್ನ ಕೊಟ್ಟು, ಅದು ಜಾತಿ ಸೂಚಕವಲ್ಲ, ಅದು ತತ್ವ ಸೂಚಕ ಅಂತೇಳಿ ಎಲ್ಲರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನೋದು. ಇನ್ನೂ ಎಷ್ಟೋ ಜನ ನಾವು ಜಂಗಮರು, ನಾವು ಮಹೇಶ್ವರ ಸ್ಥಳದವರು, ನಾವಷ್ಟೇ ಇದೆಲ್ಲವನ್ನು ಕೂಡ ಪಡ್ಕೋಬೇಕು ಅನ್ನುವಂಥ ಮನೋಭಾವದಿಂದ ವರ್ತಿಸ್ತಕ್ಕಂಥದ್ದನ್ನ ನೋಡಿ ಆ ಶರಣರು ಹೇಳ್ತಾರೆ, ಇಲ್ಲ, ಜಾತಿಗಿಂತಲೂ ಕೂಡ ನೀತಿ ಬಹಳ ಮುಖ್ಯ, ಜಾತಿಗಿಂತಲೂ ಕೂಡ ಮಾನವೀಯತೆ ಮೌಲ್ಯ ಮುಖ್ಯ ಅಂತೇಳಿ ಒಪ್ಪ ಬಸವಣ್ಣನವರು ಪ್ರತಿಯೊಬ್ಬರಿಗೂ ಕೂಡ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಏನಾದ್ರೂ ತಂದಿದ್ರೆ ಯಾವ್ದಾದ್ರು ಧರ್ಮದಲ್ಲಿ ಅದು ಬಸವಣ್ಣನವರ ಧರ್ಮ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗ್ತದೆ ಅನ್ನುವಂಥದ್ದು. ಅಂತ ಬಸವಣ್ಣನವರು 770 ಜನ ಅಮರಗಣಗಳನ್ನ ನಾವು ಇವತ್ತು 100 ಜನ ಸೇರಿದಾಗ ಒಬ್ರು ಅಕಸ್ಮಾತ್ ಗುರ್ಸೋಕ್ಕಾಗಲ್ಲ ಅಥವಾ ಮಾತಾಡ್ಸೋದಕ್ಕಾಗಲ್ಲ, ಹೀಗೆ ಏನೋ ಕಾರಣಾಂತರದಿಂದ ನಾವು ಅವ್ರ ಕಡೆ ಗಮನ ಕೊಡೋದಕ್ಕಾಗಲ್ಲ ಅಂತೀವಿ. ಆದ್ರೆ ಶರಣರು 770 ಅಮರ ಗಣಗಳು, ಹಾಗೆ 196,000 ಜನರನ್ನ ವಿಶ್ವಾಸಕ್ಕೆ ತೆಗೆದು ಇದೆಯಲ್ಲ, ಒಂದು ಕೋಮಿನವರಲ್ಲ, ಒಂದು ಮನಸ್ಥಿತಿಯವರಲ್ಲ, ಒಂದು ವರ್ಗದವರಲ್ಲ, ಎಲ್ಲರನ್ನೂ ಕೂಡ ತಮ್ಮ ತೋಳ್ತೆಕ್ಕೆಯಲ್ಲಿ ಅಪ್ಪಿಕೊಂಡು ಅವರೆಲ್ಲರಿಗೂ ಕೂಡ ಪ್ರೀತಿ, ವಿಶ್ವಾಸವನ್ನ, ನಂಬಿಕೆಯನ್ನ, ಭರವಸೆಯನ್ನ ಮೂಡಿಸಿ
ಬದುಕನ್ನ ನಡೆಸೋದಿದೆಯಲ್ಲ ಅಂತ ಭರವಸೆಯ ಬೆಳಕನ್ನ ಮೂಡಿಸಿದವರು ಬಸವಾದಿ ಶಿವಶರಣರು ಅನ್ನುವಂಥದ್ದು. ಅಂತ ಭರವಸೆಯ ಬೆಳಕನ್ನ ಇಟ್ಕೊಂಡು ಶರಣರು ತಮ್ಮ ಬದುಕು ಜೀವನವನ್ನ ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಯಾರೋ ಕೀಳರಿಮೆಗೆ ಒಳಗಾಗಬಾರದು ಅನ್ನುವಂಥ ದೃಷ್ಟಿಯಿಂದ ಬಸವಣ್ಣನವರು ಅರಳಯ್ಯನ ಆ ಮಧುವರಸರಿಗೆ ಎಂಥ ಸಮಾನವಾಗಿರ್ತಕ್ಕಂಥ ಅವಕಾಶದಿಂದ ಕೊಟ್ಟು ನೀವೆಲ್ಲರೂ ಸಮಾನ ಮನಸ್ಕರು, ಸಮಾನವಾಗಿರ್ತಕ್ಕಂಥ ಚಿಂತಕರಾಗಬೇಕು ಅನ್ನುವಂಥದ್ದನ್ನ ಅವರಿಬ್ಬರಿಗೂ ಕೂಡ ಎಷ್ಟು ಚೆನ್ನಾಗಿ ಮನಪರಿವರ್ತನೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಅಲ್ಲೆಲ್ಲರೂ ಕೂಡ ಮನಪರಿವರ್ತನೆಗೆ ಒಳಗಾಗಿದ್ರಿಂದಲೇ ಆ ಸಮಾನ ಮನಸ್ಥಿತಿ, ಸಮಾನ ಪುರಸ್ಕಾರಗಳು ದೊರೆತು ಅನ್ನುವಂಥದ್ದು. ಅಂತ ಮನಸ್ಸನ್ನ ನಾವೆಲ್ಲರೂ ಕೂಡ ಇವತ್ತು ಹೊಂದಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಲಿಂಗಾಯತ ಧರ್ಮದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ತತ್ವಗಳಿದೆ. ಅಷ್ಟಾವರಣದಲ್ಲಿ ಗುರುವಿಗೆ ಮೊದಲ ಸ್ಥಾನವನ್ನ ಕೊಟ್ಟಿರುವುದನ್ನ ನಾವು ನೋಡ್ತೇವೆ. ಅಂತ ಗುರುವಿನ ಮುಖಾಂತರವಾಗಿ ಅಂತ ಗುರು ಇದ್ರೆ ಲಿಂಗ, ಹಾಗೆ ಲಿಂಗ ಇದ್ರೆ ಆ ಜಂಗಮನಿದ್ರೆ ಪಾದೋದಕ ಮತ್ತೆ ಪ್ರಸಾದ. ತದನಂತರ ಗುರುವಿಲ್ಲ ಅಂದ್ರೆ ಅಷ್ಟಾವರಣವೂ ಇಲ್ಲ, ಪಂಚಾಚಾರವೂ ಇಲ್ಲ. ಅದಕ್ಕೋಸ್ಕರವಾಗಿ ಲಿಂಗವಂತನಿಗೆ ಅದು ಗುರುಮುಖೇನ ನಾವು ಪಡ್ಕೋಬೇಕಾಗ್ತದೆ, ಗುರುಕಾರಣ್ಯವನ್ನ ಪಡ್ಕೋಬೇಕಾಗ್ತದೆ. ಅಂತ ಗುರು ಲಿಂಗ ಜಂಗಮದ ಮುಖಾಂತರವಾಗಿ ನಾವು ಪಡ್ಕೋಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಹಾಗೆ ಅಂಗಡಿ ಮನೆಯಿಂದ ತಂದ್ಬಿಟ್ಟು ನಾವು ವಿಭೂತಿ ರುದ್ರಾಕ್ಷಿ ಲಿಂಗವನ್ನ ಧಾರಣೆಯನ್ನು ಮಾಡ್ಕೊಂಡ್ರೆ ಹೇಗೆ ಪರಿಣಾಮ ಅನ್ಸೋದಿಲ್ವಾ, ಹಾಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರವಾಗಿ ಅಕ್ಕನಿಗೆ ಗುರುಕಾರಣ್ಯವನ್ನ ಮಾಡುವಂತಹ ರೀತಿಯಲ್ಲಿ ಗುರುಗಳು ತನ್ನ ವಿದ್ಯೆಯನ್ನ ಕಾಯ ವಾಚ ಮನಸ್ಸ ಸಮರ್ಪಣ ಭಾವದಿಂದ ದಾರಿ ಎರೀತಾರೆ ಎನ್ನುವಂಥದ್ದು. ಹಾಗೆ ನಾವು ಒಂದ್ಸಲ ಏನ್ ಮಾಡ್ತೀವಿ, ನಮ್ಮ ಭವಪಾಶವನ್ನ ಅರಿಬೇಕಾದ್ರೆ, ನಾವು ಹಿಂದಿನ ಪೂರ್ವ ಕರ್ಮಗಳನ್ನ ಕಳ್ಕೋಬೇಕಾದ್ರೆ ಶಿವದೀಕ್ಷೆಯನ್ನ ಲಿಂಗದೀಕ್ಷೆ ಮುಖಾಂತರವಾಗಿಯೇ ನಾವು ಪಡ್ಕೋಬೇಕು. ಆ ಪೂರ್ವಜನ್ಮವನ್ನ ಪುನರ್ಜಾತನಾಗಿ ನಾವು ಪಡ್ಕೋಬೇಕು. ಹಾಗಂತ ಹೇಳಿ ಪೂರ್ವಜನ್ಮ ಅಂದ್ರೆ ಹಿಂದಿನ ಜನ್ಮಾಂತರ ಅಂತ ಹೇಳೋದಿಲ್ಲ. ನಾನು ಆ ಲಿಂಗ ದೀಕ್ಷೆಯನ್ನ ಪಡೆಯೋದಕ್ಕೆ ಅಂತ ಹಿಂದೆ ಏನು ನಾನು ಆ ಭವಿತನವನ್ನ ನಾನು ಹೊಂದಿದ್ನೋ ಅದನ್ನ ಕಳ್ಕೊಂಡು ಈ ಶರೀರ ಮಾಂಸಮಯವಾಗಿರ್ತಕ್ಕಂಥದ್ದನ್ನ ಗುರು ಮಂತ್ರಮಯವಾಗಿಸುವಂಥದ್ದನ್ನ ನಾವು ಕಾಣ್ತೇವೆ. ಅಂತ ಮಂತ್ರಮಯವಾಗಿಸೋದಕ್ಕೆ ಅಣಿ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಒಂದೊಂದ್ಸಲ ಏನ್ ಮಾಡ್ತೀವಿ, ಯಾವ್ದಾದ್ರು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಟ್ಟದಾಯ್ತಪ್ಪ ಅಂದ್ರೆ ಏನ್ ನಮ್ಮ ಮನೆ ಬರೀ, ನಾವ್ ಯಾರಿಗೇನ್ ಮಾಡಿದ್ದೀರಿ, ನಮ್ಮ ಮನೆ ಬರದಲ್ಲಿ ಇಷ್ಟ ಇತ್ತಾ, ನಮ್ಮ ಮನೆ ಬರ ಹಿಂಗೆ ಆಗೋಯ್ತಲ್ವಾ, ನಮ್ಮ ಮನೆ ಬರದಲ್ಲಿ ಹಿಂಗೆ ಆಗ್ಬೇಕು ಅಂತ ಇತ್ತು, ಹಿಂಗೆ ಆಯ್ತಲ್ಲ, ಹೀಗೆಲ್ಲ ನಾವು ಕ್ಷುಲ್ಲಕ ಕಾರಣವನ್ನ ಕೊಟ್ಟು ನಾವು ಅದರಿಂದ ನಿಲ್ಲಿಸ್ಕೊಳ್ತೀವಿ. ಆದ್ರೆ ಶರಣರು ಹೇಳ್ತಾರೆ, ಹಣೆ ಬರವನ್ನ ನೀನು ನಂಬಿ ನೀನು ಬದುಕನ್ನ ಸಾಗಿಸ್ಬೇಡ, ನಿನ್ನ ಪ್ರಯತ್ನ ಪೂರ್ವಕವಾಗಿ ನಿನ್ನ ಬದುಕನ್ನ ನಡೆಸು, ನಿನ್ನ ರಟ್ಟೆಯನ್ನ ನಂಬಿ ನೀನು ಬದುಕನ್ನ ನಡೆಸು, ನಿನ್ನ ಬದುಕು ಅದು ಯಶಸ್ಸಿನತ್ತ ಸಾಕ್ತದೆ ಎನ್ನುವಂಥದ್ದು. ಆದ್ರೆ ಶರಣರು ಏನ್ ಮಾಡ್ತಾರೆ ಅಂದ್ರೆ ಭರವಸೆಯ ಬದುಕನ್ನ ಬದುಕೋದಕ್ಕೆ ಅವ್ರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನ ಕೊಡೋದನ್ನ ನಾವು ನೋಡ್ತೇವೆ. ಅದಕ್ಕೆ ಹಣೆ ಬರಹವನ್ನ ನಂಬಬಾರ್ದು. ಒಂದೊಂದ್ಸಲ ಹೇಳ್ತಾರೆ ನೋಡ್ರಿ, ಹಣೆ ಬರಹ ಅನ್ನುವಂತ ಸಂದರ್ಭದಲ್ಲಿ ಎಲ್ಲ ಹೇಳ್ತಾರೆ, ಏನ್ ನನ್ನ ಹಣೆ ಬರದಲ್ಲಿ ಬರ್ದಿರಿ ಅವರಂತೆ ಆಗ್ತದೆ ಅಂತ ಹೇಳ್ತಾರೆ. ಶರಣರು ಆ ಹಣೆ ಬರವನ್ನ ವಿಧಿಲಿಖಿತವನ್ನ ಅಳಿಸಿ ಶಿವಲಿಖಿತವನ್ನ ಬರೆಯುವಂತ ಶಕ್ತಿ ಗುರುವಿಗಿದೆ ಅನ್ನುವಂಥದ್ದು. ಅಂತ ಗುರುವನ್ನ ಪಡ್ಕೊಂಡ್ರು ಅನ್ನುವಂಥದ್ದು ಅಕ್ಕ. ಅಂತ ಗುರುವಿನ ಮುಖಾಂತರವಾಗಿ ನಾವು ಸತ್ಪಥದಲ್ಲಿ ಶಿವಪಥದಲ್ಲಿ ಅನುಭವದ ಪಥದಲ್ಲಿ ಸಾಗಿದರೆ ಮಾತ್ರ ನಾವು ಆ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಅಂತ ಅಜ್ಞಾನ ಅಂಧಕಾರದಿಂದ ಸುಜ್ಞಾನದೆಡೆಗೆ ನಾವು ಬರಬೇಕು. ನರಜನ್ಮದಲ್ಲಿದ್ದಂಥವರು ಅರಣಸ್ಥಿತಿಗೆ ಕೊಂಡೊಯ್ಯುವಂತ ಶಕ್ತಿ ಗುರುವಿಗೆ ಮಾತ್ರ ಇದೆ ಎನ್ನುವಂಥದ್ದು. ಭವಿಯಾಗಿದ್ದಂಥವ್ರನ್ನ ಭಕ್ತನನ್ನಾಗಿ ಮಾಡುವಂಥದ್ದು. ಹಾಗೆ ಎಲ್ಲ ಭವಬಂಧನವನ್ನ ಬಿಡಿಸಿ ನಮಗೆ ಪರಮಸುಖವನ್ನ ತೋರಿಸುವಂತ ಗುರು ಅಂತ ಸದ್ಗುರುವನ್ನ ನಂಬಿ ಅಕ್ಕ ಎಷ್ಟೊಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ, ಕೃತಜ್ಞತೆ ಭಾವವನ್ನ ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದು. ನಾವು ಬರೀ ಅಕ್ಕ ಬರೀ ಗುರುಗಳು ಹೇಳ್ತಾ ಇದ್ರು, ಅಕ್ಕ ಬರೀ ಕೇಳ್ತಾ ಇದ್ರು ಅನ್ನುವಂಥದ್ದಲ್ಲ. ಅಕ್ಕನ ಬದುಕಿನಲ್ಲಿ ಗುರುಗಳು ಹೇಳಿದ್ದನ್ನ ಅಕ್ಕ ಕೇಳ್ತಾ ಇದ್ರು, ತನ್ನ ಬದುಕಿನಲ್ಲಿ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಇದ್ರು. ಯಾವುದನ್ನ ಮಾಡ್ಬೇಕು ಅಂತೀವೋ ಅದನ್ನ ಗುರುಗಳು ಏನ್ ಮಾಡ್ಬೇಕು ಅಂತ ಹೇಳ್ತಾರೋ ಅದನ್ನ ಮಾಡ್ತಾ ಹೋದ್ರು, ಏನ್ ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನ ಬಿಡ್ತಾ ಹೋದ್ರು ಅನ್ನುವಂಥದ್ದು. ಇವತ್ತು ಏನಾಗಿದೆ ಅಂದ್ರೆ ಏನು ಮಾಡಬೇಡ ಅಂತೀವೋ
ಅದನ್ನ ಮಾಡ್ತಾರೆ, ಏನು ಮಾಡಬೇಕು ಅಂತೀವೋ ಅದನ್ನ ಮಾಡೋದಿಲ್ಲ ಅನ್ನುವಂಥದ್ದು. ಯಾಕೆ ಅಂದ್ರೆ ಭಯದ ಬದುಕು ಅನ್ನುವಂಥದ್ದು. ಶರಣರು ಭಯದ ಬದುಕನ್ನ ಬದುಕಲಿ, ನಿರ್ಭಯವಾಗಿ ಬದುಕಿದ್ರು ಅನ್ನುವಂಥದ್ದು. ಏನೇ ಬರಲಿ ಅದನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿ ಇದೆಯಲ್ಲ, ಮನಸ್ಸಿನ ಸದೃಢದ ಮುಂದೆ ಇನ್ಯಾವ ದೃಢತೆಯೂ ಕೂಡ ಇಲ್ಲ ಅನ್ನುವಂಥದ್ದು. ಅಂತ ಮನಸ್ಸನ್ನ, ಕಾಯವನ್ನ ಸದೃಢಗೊಳಿಸಿದ್ರು ಅನ್ನುವಂಥದ್ದು. ಅಂತ ಸದೃಢಗೊಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಅಂತ ಸದ್ಗುರುವನ್ನ ಹೊಂದಬೇಕು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ಗುರುವಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಗುರುಗಳನ್ನ ನೋಡ್ತೀವಿ. ಅದಕ್ಕೆ ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು, ಗುರುವಿನ ಗುರು, ಪರಮಗುರು, ಪರಮಾರಾಧ್ಯ ಗುರು ಅನ್ನುವಂಥದ್ದು. ಅಂತ ಗುರುವಿನ ಆಯ್ಕೆಯನ್ನ ಮಾಡಿಕೊಳ್ಳುವಂಥದ್ದು. ಅಂತ ಸದ್ಗುರು ಬೇಕು ಅಂತ ಹೇಳಿ ಎಷ್ಟೋ ಜನ ಹುಡುಕಾಟವನ್ನ ಮಾಡಿ ಅಂತ ಸದ್ಗುರುವಿನಿಂದ ದೀಕ್ಷೆಯನ್ನ ಪಡಿತೀನಿ, ಅಂತ ಸದ್ಗುರುವಿನಿಂದ ನಾನು ಜ್ಞಾನವನ್ನ, ಅನುಭವವನ್ನ ಪಡಿತೀನಿ ಅಂತೇಳಿ ಹುಡುಕಿಕೊಂಡು ಹೋಗಿ ಗುರುವನ್ನ ಅನುಭವವನ್ನ ಪಡ್ಕೊಂಡಿದ್ದೆ. ಆ ಶಿಷ್ಯನನ್ನೇ ಹುಡುಕಿಕೊಂಡು ಬಂದು ಗುರು ಮಾರ್ಗದರ್ಶನ ಮಾಡಿದ್ದು ಕೂಡ ಇದೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಸತ್ಪಥವನ್ನ, ಸನ್ಮಾರ್ಗವನ್ನ ತೋರಿಸುವಂತ ಗುರು ನೋಡಿ. ಒಂದ್ ಕಡೆ ಹೇಳ್ತಾರೆ, ಪ್ರಾರಂಭಿಕ ಹಂತದಲ್ಲಿ ನಾವು ಮನೆಯಲ್ಲಿ ತಾಯಿ ಕೊಡುವಂತ ಶಿಕ್ಷಣವನ್ನ ಪಡಿತೀವಿ. ತದನಂತರ ಶಾಲೆಗೆ ಪ್ರಾರಂಭವನ್ನು ಮಾಡಿದಾಗ ಒಂದು ರೀತಿ ಶಿಕ್ಷಣವನ್ನ ಪಡಿತೇವೆ. ಹಾಗೆ ಅದೇ ಶಿಕ್ಷಣವನ್ನದಲ್ಲೇ ಇರ್ತೀವಿ, ಇಲ್ಲ ಹಂತ ಹಂತವಾಗಿ ಹೋಗ್ತೀವಿ. ಆದ್ರೆ ತಾಯಿಯೇ ಸದಾ ಶಿಕ್ಷಣವನ್ನ ಕೊಡ್ತಾ ಇರಲ್ಲ. ಹಾಗೆ ಶಾಲೆಯ ಶಿಕ್ಷಕರು ಒಬ್ಬರೇ ಕೊಡ್ತಾ ಹೋಗಲ್ಲ. ಆ ಹಂತಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ಹೇಗೆ ಪಡ್ಕೊಳ್ತೀವೋ ಹಾಗೆ ಗುರುವಿನ ಮುಖಾಂತರವಾಗಿ, ದೀಕ್ಷೆಯ ಮುಖಾಂತರವಾಗಿ, ಶಿಕ್ಷಣದ ಮುಖಾಂತರವಾಗಿ, ಅನುಭವದ ಮುಖಾಂತರವಾಗಿ ಪರಮಾನಂದದ ಅನುಭವವನ್ನ ಹಲವಾರು ರೀತಿಯಾಗಿರ್ತಕ್ಕಂಥ ಗುರುವಿನಿಂದ ಆ ಜ್ಞಾನವನ್ನ, ಅನುಭವವನ್ನ ಪಡ್ಕೊಳ್ತೀವಿ ಅನ್ನುವಂಥದ್ದು. ಅಂತ ಜ್ಞಾನವನ್ನ, ಅನುಭವವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕು ಅನ್ನುವಂಥದ್ದು. ಜೀವನ್ಮುಕ್ತಿಯನ್ನ ಯಾರು ಹೊಂದಬೇಕು ಅಂತ ಹೇಳಿ ಇರ್ತೀವೋ ಅವರೆಲ್ಲರೂ ಕೂಡ ಪಡ್ಕೋಬಹುದು. ಎಷ್ಟೋ ಜನ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಸತ್ತಾಗ ಮುಕ್ತಿ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ತಿದ್ದೀವಿ. ಆದ್ರೆ ಸತ್ತಾಗ ಮುಕ್ತಿ ಅಲ್ಲ, ಇದ್ದಾಗ ಮುಕ್ತಿಯನ್ನ ಸಾಧಿಸ್ಬೇಕು ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಮುಕ್ತಿಯ ಪಥವನ್ನ, ಆ ಮುಕ್ತಿಯ ಮಾರ್ಗವನ್ನ ತೋರಿಸುವಂತವರು ಗುರು ಅಂತ ಅನ್ನುವಂಥದ್ದು. ಅದಕ್ಕೆ ನಾವು ಯಾವ್ಯಾವ ಪಥದಲ್ಲಿ ಹೋಗಿ ದಿಕ್ಕಿಲ್ಲದೆ ದಿಕ್ಕು ತಪ್ಪಿ ಹೋಗ್ತಾ ಇದ್ದೀವಿ. ಅದಕ್ಕೆ ದಿಕ್ಸೂಚಿಯಾಗಿ ಶರಣರು ನಮಗೆ ಸತ್ಪಥದತ್ತ ಕೊಂಡೊಯ್ಯೋದಕ್ಕೆ, ನಾನು ಹೇಳಿದ್ನಲ್ಲ, ತಾಯಿ ಮಗುವನ್ನ ಹೇಗೆ ಬೆರಳಿಡ್ಕೊಂಡಿದೆಯೋ, ನಮ್ಮ ನಿಂದೆ ನೆರಳು ಹೇಗೆ ಬರ್ತದೋ, ಆ ಇರುವೆ ಹೇಗೆ ಆ ಕಲ್ಯಾಣಕ್ಕೆ ಹೋಗುವಂತ ವ್ಯಕ್ತಿಯ ವಸ್ತ್ರವನ್ನ ಹೇಗೆ ಹಿಡ್ಕೊಂಡಿತ್ತೋ ಹಾಗೆ ಗುರುವನ್ನ ಸದಾ ಹಿಡ್ಕೊಂಡಿರ್ಬೇಕು. ಆಗ ಮಾತ್ರ ಅಂತ ಮಾರ್ಗದಲ್ಲಿ ನಾವು ಹೋಗೋದಕ್ಕೆ ಬರ್ತದೆ, ಅಂತ ಮಾರ್ಗ ನಮಗೆ ದೊರಕುತ್ತದೆ ಅನ್ನುವಂಥದ್ದು. ಅಂತ ಸತ್ಪಥದಲ್ಲಿ ನಾವು ಸಾಗಬೇಕಾದ್ರೆ ಗುರುವನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಹಾಗೆ ದೃಢವಾಗಿರ್ತಕ್ಕಂಥ ಭಕ್ತಿ ಇರಬೇಕು. ನಮ್ಮ ಮನ ಅಳಿಮನ ಆಗಬಾರ್ದು ಅನ್ನುವಂಥದ್ದು. ಅದಕ್ಕೆ ಶರಣರು ಹೇಳ್ತಾರೆ, ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು, ಗುರುವಚನದಿಂದಲ್ಲದೆ ಜಂಗಮವನರಿಯಬಾರದು, ಗುರುವಚನದಿಂದಲ್ಲದೆ ಪ್ರಸಾದವನ್ನರಿಯಬಾರದು, ಗುರುವಚನದಿಂದಲ್ಲದೆ ತನ್ನ ತಾನರಿಯಬಾರದು. ಇಂಗಣಾ ಜನ್ಮದಲ್ಲಿ ಗುರುವ ಪೂಜಿಸಿ ಮುಂದೆ ಶಿವಜ್ಞಾನೋದಯವಾದರೆ ಗುರುವಿಲ್ಲದ ಮುನ್ನ ಆಯಿತೆನ್ನಬಹುದೇ, ತನ್ನಲ್ಲಿ ತಾನು ಸನ್ನಿಹಿತನಾದನೆಂದೊಡೆ ಗುರುವಿಲ್ಲದೆ ಆಗಬಹುದೇ ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಇನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆರೂಢ ಕೂಟ ಸಮನಿಸದು ಕೇಳ ಅನ್ನುವಂಥದ್ದನ್ನ ಮುಕ್ತಾಯಕ್ಕೆ ಹೇಳ್ತಾರೆ ಅನ್ನೋದು. ಗುರುವಿನ ಮುಖಾಂತರವಾಗಿ ನಾವು ದೀಕ್ಷೆಯನ್ನ ಪಡ್ಕೋಬೇಕು. ಎಷ್ಟೋ ಜನ ನಾವು ನೋಡಿದ್ದೀವಿ, ಲಿಂಗ ತಗೊಂಡಿದ್ದೀರಾ ಅಂದ್ರೆ ತಗೊಂಡಿದ್ದೀವಿ. ಯಾರ ಹತ್ರ ತಗೊಂಡಿದ್ದೀವಿ ಅಂದ್ರೆ ಆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತವಲ್ಲ ಅಲ್ಲಿ ತಗೊಂಬಂದ್ವಿ ಅಂತ ಹೇಳ್ತಾರೆ. ಆ ಗ್ರಂಥಿಕೆ ಅಂಗಡಿಯಲ್ಲಿ ತಂದಂತ ಲಿಂಗವನ್ನ ನೀವು ಯಾವ ರೀತಿಯಾಗಿ ಧಾರಣೆಯನ್ನು ಮಾಡ್ಕೊಂಡ್ರಿ ಅಂದ್ರೆ, ಏನಿಲ್ಲ, ಅಂಗಡಿಯಿಂದ ತಂದಿದ್ವಿ, ಒಂದ್ ಲೋಟ ನೀರಾಕ್ ತೊಳೆದ್ವಿ, ವಿಭೂತಿ ಧರಿಸ್ಕೊಂಡ್ವಿ, ಒಂದು ಪತ್ರ ಬೇಕಾದ್ರೆ ಇಟ್ವಿ, ನಮಸ್ಕಾರ ಮಾಡಿ ನಮ್ ಗುಂಡುಗಡೆಗೆ ಇಟ್ಕೊಂಡ್ವಿ. ಆದ್ರೆ ಈ ರೀತಿಯಾಗಿ ನಮಗೆ ನಾವೇ ಮಾಡ್ಕೊಳ್ಳೋದಲ್ಲ, ಆ ನಮಗೆ ನಾವೇ ಮಾಡಿಕೊಳ್ಳುವಂತ ಸ್ಥಿತಿ ಶಿವಯೋಗ ಸಾಧನೆಯ ಹಂತದಲ್ಲಿ ಬರ್ತದೆ. ಅದು ಪ್ರಾರಂಭಿಕ ಹಂತದಲ್ಲಿ ಗುರುವಿನ ಮುಖಾಂತರವಾಗಿಯೇ ಲಿಂಗದ ನೆಲೆಯನ್ನ, ಕಲೆಯನ್ನ, ಬೆಲೆಯನ್ನ, ಆ ಅನುಭವವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಹಾಗೆ ಜಂಗಮದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಜಂಗಮರನ್ನ ಕಾಣ್ತೇವೆ.
ಸ್ಥಿರ ಜಂಗಮ, ಚರಜಂಗಮ, ಪರಜಂಗಮ ಅನ್ನುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ತತ್ವವನ್ನ, ಸಿದ್ಧಾಂತವನ್ನ ಬೋಧನೆ ಮಾಡುವಂತ ಜಂಗಮರಿದ್ದಾರೆ. ಅಂತ ಯೋಗ್ಯ ಗುರುವಿನ ಕಡೆ, ಯೋಗ್ಯ ಜಂಗಮನ ಕಡೆಯಿಂದ ನೀವು ದೀಕ್ಷೆಯನ್ನ, ಸಂಸ್ಕಾರವನ್ನ ಪಡಿಬೇಕಾಗ್ತದೆ ಎನ್ನುವಂಥದ್ದು. ಹಾಗೆ ಪ್ರಸಾದದ ಬಗ್ಗೆಯೂ ಕೂಡ ಶರಣರು ಎಷ್ಟೊಂದು ವಿಚಾರ ಚಿಂತನೆಯನ್ನು ಮಾಡ್ತಾರೆ. ಅಂದ್ರೆ ಯಾರು ಅಂಗದ ಮೇಲೆ ಲಿಂಗವನ್ನ ಧಾರಣೆಯನ್ನು ಮಾಡ್ಕೊಂಡಿರ್ತಾರೋ, ಯಾರು ಲಿಂಗ ಧರಿಸ್ಕೊಂಡಿರ್ತಾರೋ ಅಂತವರು ಪ್ರಸಾದ ಮಾಡಿದಂತ ಅಡಿಗೆಯನ್ನೇ ನಾವು ಪ್ರಸಾದ ಮಾಡ್ತೀವಿ. ಲಿಂಗ ಇರಲಾರದೆ ಬದಿ ಮಾಡಿದಂತ ಅಡಿಗೆಯನ್ನ ನಾವು ಪ್ರಸಾದನೇ ಮಾಡೋದಿಲ್ಲ ಅನ್ನುವಂತ ನಿಯಮಗಳನ್ನ ಹಾಕಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಶರಣರು ಎಷ್ಟು ಚೆನ್ನಾಗಿ ತನ್ನನ್ನೇ ತಾನು ಆ ನಿಷ್ಠೆಗೆ, ಆ ಪ್ರಾಮಾಣಿಕತೆಗೆ ತನ್ನನ್ನೇ ತಾನು ಒಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆ ಗುರುವಚನದಿಂದಲೇ ತನ್ನ ತಾನು ಅರಿಯಬಾರದು. ಗುರುವಿನ ಮುಖಾಂತರವಾಗಿ, ಗುರುವಿನ ಮಾರ್ಗದರ್ಶನದಲ್ಲೇ ನನ್ನರಿವನ್ನ ಜಾಗೃತ ಮಾಡೋದಕ್ಕೆ. ಈಗ ನೋಡಿ, ಉದಾಹರಣೆಗೆ ಸುಮ್ಮನೆ ಬಲ್ಪ್ ಹತ್ತು ಬಿಡ್ತದ? ಇಲ್ಲ. ಅದರಿಂದ ಕಲೆಕ್ಷನ್ ಕೊಟ್ಟಿರ್ತಾರೆ, ಸ್ವಿಚ್ ಹಾಕಿದ್ರೆ ಮಾತ್ರ ಅದು ಬಲ್ಪ್ ಹತ್ತೋದು, ಸುಮ್ಮನೆ ಅದು ಬಲ್ಪ್ ಹತ್ತಂಗಿಲ್ಲ. ಹಾಗೆ ಗುರು ಅನ್ನುವಂಥದ್ದು, ಮಾರ್ಗದರ್ಶಕರು ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಕ್ಕಂಥ ಬದುಕಿನಲ್ಲಿ ಒಳಿತು ಕೆಡುಕಿನ ಎರಡರ ಪಾಠವನ್ನು ಕೂಡ ಕಲಿಸ್ತಾರೆ. ಅಂತ ಪಾಠವನ್ನ ಜೀವನದ ಅನುಭವಾಮೃತವಾಗಿ ಸ್ವೀಕಾರ ಮಾಡಿದಾಗ ನಮ್ಮ ಬದುಕು ಹಸನಾಗ್ತದೆ ಎನ್ನುವಂಥದ್ದು. ಅಂತ ಗುರುವಿನ ಜ್ಞಾನೋದಯದ ಮುಖಾಂತರವಾಗಿ ನಾವು ಅನುಭವವನ್ನ ಪಡ್ಕೋಬೇಕು ಅನ್ನುವಂಥದ್ದು. ಗುರುವಿಲ್ಲದೆ ನಾವು ಏನನ್ನೂ ಪಡ್ಕೊಂಡ್ರೆ ಅದು ಏನು ಕೂಡ ಪಡ್ಕೊಂಡಾಗೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಆ ತಾಯಿ ಹೇಳುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಲಿಂಗ, ಜಂಗಮ ಮತ್ತೆ ಪ್ರಸಾದವನ್ನ ಅರಿಬೇಕಾದ್ರೆ ಗುರು ಬಹಳ ಮುಖ್ಯ ಅನ್ನುವಂಥದ್ದು. ಅಂತ ನಮ್ಮ ಬದುಕಿನಲ್ಲಿ ಜ್ಞಾನೋದಯ ಆಗಬೇಕಾದ್ರೆ, ಆ ಬ್ರಹ್ಮಾನಂದವನ್ನ, ಪರಮಾನಂದವನ್ನ ಅನುಭವಿಸ್ಬೇಕಾದ್ರೆ ದೇಹದ ವಾಸನೆ ಅಳಿಬೇಕು ಅನ್ನುವಂಥದ್ದು. ಆದ್ರೆ ಅಂತ ಮುಕ್ತಿ ಪಥಕ್ಕೆ ನಾವು ಹೋಗ್ಬೇಕಾದ್ರೆ ಯೋಗ್ಯ ಗುರುವಿನ ಮುಖಾಂತರವಾಗಿಯೇ ನಾವು ಅವಶ್ಯವಾಗಿ ಲಿಂಗ ದೀಕ್ಷೆಯನ್ನ ಪಡ್ಕೋಬೇಕು ಅನ್ನುವಂಥದ್ದು. ನನಗೆ ಈ ಅಲ್ಲಮ ಪ್ರಭುದೇವರ ಒಂದು ವಚನ ಬಹಳ ಇಷ್ಟ ಆಗ್ತದೆ, ನನ್ಗನಿಸ್ತಾ ಇರ್ತದೆ. ಎಲ್ಲರಿಗೂ ಕೂಡ ಹೇಳ್ಬೇಕದನ್ನ. ಹೆಂಗೆ ಆ ವಚನವನ್ನ ನಾವು ಪ್ರತಿನಿತ್ಯವೂ ಕೂಡ ನೋಡ್ಬೇಕು ಅಂದ್ರೆ, ಎಲ್ಲಾದ್ರೂ ಒಂದ್ ಕಡೆ ಬರೆದು ಬಿಟ್ಟು ಆ ಫಲಕವನ್ನ ಪ್ರತಿನಿತ್ಯವೂ ಕೂಡ ಆ ವಚನವನ್ನ ನಾವು ಅಧ್ಯಯನವನ್ನ ಮಾಡಿದ್ರೆ, ಆ ವಚನ ಒಮ್ಮೊಮ್ಮೆ ಓದಿದ್ರು ಕೂಡ ಒಂದೊಂದು ರೀತಿಯಾಗಿರುವಂತ ಅನುಭವವನ್ನ ಕೊಡುವಂತ ವಚನ ಅದು ಯಾವುದಪ್ಪ ಅಂತ ಅಂದ್ರೆ, ಕಂಡುದ ಹಿಡಿಯಲೊಲ್ಲದೆ ಕಾಣುದುದ ನರಸಿ ಹಿಡಿದಿಹೆನೆಂಬ ಸಿಕ್ಕದೆಂಬ ಬಳಲಿಕೆಯ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಎಷ್ಟು ಚೆನ್ನಾಗಿದೆ ನೋಡಿ ವಚನ. ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ, ಕಣ್ಣು ಮುಂದೆ ಇದೆ ಆದ್ರೆ ಹಿಡ್ಕೊಳ್ಳೋಕ್ಕೂ ಆಗಲ್ಲ, ಪಡ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ಸಿಕ್ಕದೆಂಬ ಬಳಲಿಕೆಯ ನೋಡ, ಕಣ್ಮುಂದೆ ಇರ್ತದೆ, ಆದ್ರೆ ನಮ್ಗೆ ಗೋಚರಕ್ಕೆ ಬರೋದಿಲ್ಲ ಅನ್ನೋದು. ಆ ಗೋಚರಕ್ಕೆ ಬರ್ಬೇಕಾದ್ರೆ ಅದನ್ನು ತೋರ್ಸೋಕ್ಕೋಸ್ಕರವಾಗಿ ಒಬ್ರು ಬೇಕಲ್ಲ, ಎಚ್ಚರಿಸೋದಕ್ಕೋಸ್ಕರವಾಗಿ. ಅದಕ್ಕೋಸ್ಕರವಾಗಿ ಗುರು ನಮ್ಗೆ ಏನು ಕಾಣ್ತಾ ಇದ್ದು ನಮ್ಮ ಕಣ್ಮುಂದೆ ಸಿಕ್ಕೋದಿಲ್ವೋ, ಅದು ಕಾಣೋದಿಲ್ವೋ ಅಂತದ್ದನ್ನ ಗುರು ಕಾಣಲಾರದ್ದನ್ನು ಕೂಡ ತೋರಿಸುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಗುರುವಿಗೆ ಎನ್ನುವಂಥದ್ದನ್ನ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಕಾಣದುದ ಕಾಣಬಹುದು ಅನ್ನುವಂಥದ್ದು. ಗುರುವಿನ ಕೃಪೆ ಆಶೀರ್ವಾದ ಆಯ್ತು ಅಂದ್ರೆ ಕಾಣಲಾರದ್ದನ್ನು ಕೂಡ ಕಾಣಬಹುದು. ಅಂದ್ರೆ ಅಂತ ಗುರುವಿನ ಮಾರ್ಗದಲ್ಲಿ ನಾವು ಯಾಕೆ ನಡಿಬಾರ್ದು, ಅಂತ ಸತ್ಪಥದಲ್ಲಿ ನಾವು ಯಾಕೆ ನಡಿಬಾರ್ದು ಅನ್ನುವಂಥದ್ದು ಬಸವಣ್ಣನವರ ತತ್ವ ಸಿದ್ಧಾಂತ. ಇದು ಆಧ್ಯಾತ್ಮಿಕ ಅನ್ನುವಂಥದ್ದು ಅನರ್ಘ್ಯ ರತ್ನ ಇದ್ದಾಗೆ. ಯಾರಿಗೆ ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೀವೋ ಅವರೆಲ್ಲರೂ ಕೂಡ ಸ್ವೀಕಾರ ಮಾಡುವಂಥದ್ದನ್ನ ಬಸವಣ್ಣನವರು ಪ್ರತಿಯೊಬ್ಬರು ಕೂಡ ಪಡ್ಕೋಬಹುದು ಅನ್ನುವಂಥದ್ದನ್ನ, ಅವಕಾಶವನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ಅವಕಾಶದಿಂದ ಯಾರೂ ಕೂಡ ವಂಚಿತರಾಗಬಾರ್ದು, ಯಾರು ಕೂಡ ಕಳ್ಕೋಬಾರ್ದು. ಈ ಮನುಷ್ಯ 1000 ವರ್ಷ ಈ ಭೂಮಿ ಮೇಲೆ ಯಾರು ಬದುಕೋದಿಲ್ಲ. ಬದುಕಿದಷ್ಟು ದಿನ ಸಾರ್ಥಕತೆಯ ಬದುಕನ್ನ ಬದುಕಬೇಕು. ಅಂತ ಸಾರ್ಥಕತೆಯ ಬದುಕನ್ನ ಬದುಕಿದಂತ ಅಕ್ಕ ಕೆಲವೇ ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನ ಮಾಡಿ ಅನರ್ಘ್ಯವಾಗಿರ್ತಕ್ಕಂಥ ಜ್ಞಾನ ಸಂಪತ್ತನ್ನ ಗಳಿಸಿ ಭವಬಂಧನವನ್ನ ಬಿಡಿಸಿಕೊಳ್ಳುವಂತ ರೀತಿ, ಆ ಪರಿ ಎಷ್ಟು ಚೆನ್ನಾಗಿದೆಯಲ್ಲ. ಅಂತ ಭವಬಂಧನವನ್ನ ಬಿಡಿಸಿಕೊಂಡು ನಿತ್ಯ ನಿತ್ಯ ಮುಕ್ತಿಯನ್ನ ಹೊಂದುವುದಕ್ಕೆ ನಾವು ಶರಣ ಪಥದಲ್ಲಿ, ಆ ಶಿವಪಥದಲ್ಲಿ, ಆ ಅಕ್ಕನ ಪಥದಲ್ಲಿ ನಾವು ನಡೆದು ನಮ್ಮ ಬದುಕು ಜೀವನವನ್ನ
ಸಾರ್ಥಕ ಮಾಡ್ಕೋಬೇಕು ಅಂತ, ಸಾರ್ಥಕತೆಯ ಬದುಕು ನಿಮ್ಮದಾಗ್ಲಿ ಅನ್ನುವಂತ ವಿಚಾರವನ್ನಿಲ್ಲಿ ವ್ಯಕ್ತಪಡಿಸ್ತಾ, ನಿಮಗೆ ಅನ್ನದಾಸೋಹ ಜ್ಞಾನದಾಸೋಹವನ್ನು ಮಾಡಿದಂತ, ಪ್ರತಿನಿತ್ಯವೂ ಕೂಡ ದಾಸೋಹವನ್ನು ಮಾಡುವಂತ ನಿಮ್ಮೆಲ್ಲರ ಮಹಾಮನೆಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಕೃತಜ್ಞತೆಯನ್ನ ಸಲ್ಲಿಸಿ, ನಿಮ್ಮೆಲ್ಲರ ಮತ್ತೆ ಮನೆ ಮತ್ತು ಮನ ಬೆಳಕಾಗಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನ 2 ವಾಕ್ಪುಷ್ಪಗಳನ್ನ ಅಕ್ಕನ ಶ್ರೀಚರಣಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣ.